ಜಿಮ್ಗೆ ಹೋಗೋರೆಲ್ಲ ಫಿಟ್ ಅಲ್ಲ, ಹೋಗದೆ ಇರೋರೆಲ್ಲ ಅನ್ಫಿಟ್ ಅಲ್ಲ. ಬಾಡಿ ಬಿಲ್ಡಿಂಗ್ ಇಸ್ ವೇಸ್ಟ್ ಆಫ್ ಟೈಮ್. 95% trainer don't have knowledge. Where is protein, where is fat, where is fiber? ಫೈಬರ್ ತಿನ್ನಕ್ಕಾಗಲ್ಲ. ವೆಜಿಟೇಬಲ್ಸ್ ತಿಂದ್ರೆ ನನಗೆ ಲೂಸ್ ಮೋಷನ್ ಆಗುತ್ತೆ. ಎಲ್ಲಾರ್ಗೂ ಫಿಟ್ನೆಸ್ ಬೇಕೇ ಬೇಕು ಇವಾಗ. ಇಟ್ ಬಿಕೇಮ್ ವೆರಿ ಕಮರ್ಷಿಯಲ್ ನಾವು. ಜಿಮ್ಗೆ ಹೋದ್ರೇನೆ ಫಿಟ್ನೆಸ್, ಬಾಡಿ ಮಾತ್ರ ಸಕದಾಗ ಕಾಣಿಸೋದು ಫೋಟೋ ಅಲ್ಲಿ. ಯಾರೋ ಒಬ್ರು ಬಂದು ಹಿಂಗ್ ಪುಷ್ ಮಾಡೋದೇ ಹೋಗಿ ಬಿದೋಗ್ಬಿಡುತ್ತೆ. ಐ ವಾಸ್ ವೆರಿ ಟಾಲ್. ಜೆನೆಟಿಕಲಿ ಐ ಆಮ್ ನಾಟ್ ಸೋ ಗಿಫ್ಟೆಡ್ ಫಾರ್ ಬಾಡಿ ಬಿಲ್ಡಿಂಗ್. ನಾನು ರಿಷಿಕೇಶ್ ಹೋದಾಗ ಶೂಟ್ ಮಾಡ್ಬೇಕಾದ್ರೆ ಒಂದು ಬೆಟ್ಟ ಹತ್ಬೇಕಾಗಿತ್ತು. ಒಬ್ರು ತಾತ ಈ ಕಡೆ 15 kg ಒಂದು ಸ್ಟ್ಯಾಂಡು, ಈ ಕಡೆ 15 kg ಒಂದು ಲೆನ್ಸ್ ಬಾಕ್ಸ್, 30 kg ಹಿಂಗೆ ಹೊತ್ಕೊಂಡು ಆಲ್ಮೋಸ್ಟ್ 1000 ಮೆಟ್ಲು ಹತ್ಬಿಟ್ಟು ಮೇಲ್ಗಡೆ ಬಂದು ಆರಾಮ್ಸೆ ಬೀಡಿಗೆ ಸೆತ್ಕೊಂಡಿದ್ರು. ನಾವೆಲ್ಲ ಪುಸ್ಸು ಅಂತ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆದ್ವಿ ನಾವು. ಎನಿಬಡಿ ಕ್ಯಾನ್ ಬಿಕಮ್ ಫಿಟ್ ಅಕಾರ್ಡಿಂಗ್ ಟು ಮೀ. ನಾವೇ ಲಾಸ್ಟ್ ಜನರೇಷನ್ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ ತಿನ್ನಿದ್ದ. ವೆರಿ ರೈಟ್. 6 years ಇರ್ಬೋದು. ಆರ್ಡರಿಂಗ್ ಫ್ರಮ್ ಸ್ವಿಗ್ಗಿ, ಅವ್ನಿಗೆ ಏನ್ ಬೇಕೋ. ಪೇರೆಂಟ್ಸ್ ಆರ್ ಲೈಕ್ ಕೇರ್ಲೆಸ್ ಅಂಡ್ 10 years kids are all obese. ಇವಾಗಂತೂ ಎಕ್ಸ್ಟ್ರೀಮ್ಲಿ ಲೇಜಿ, ಬಿಕಾಸ್ ಒಂದು ಕ್ಲಿಕ್ ಮಾಡಿದ್ರೆ ಯು ಗೆಟ್ ಎವ್ರಿಥಿಂಗ್. ಮುಂಚೆ ಏನಾಗ್ತಾ ಇತ್ತು, ರಾಗಿ ಜೋರು ಮತ್ತೆ ಚಪಾತಿ ಎಲ್ಲ ಬಡೂರ್ ತಿಂತಾ ಇದ್ರು, ಸೌಕಾರೆಲ್ಲ ರೈಸ್ ತಿನ್ನೋದು. ಆಮೇಲೆ ಹೋಗ್ತಾ ಏನಾಗುತ್ತೆ, ಡಯಾಬಿಟೀಸ್ ಶುಗರ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ಅವ್ರು ರಿಯಲೈಸ್ ಆಯ್ತು ಒಂದು ನಾಮಿನಲ್ ಆಗಿ ಒಂದು ನ್ಯೂಟ್ರಿಷಿಯಸ್ ಫುಡ್ ನ ತಿನ್ಬೇಕು ಅಂದ್ರೆ ಹೇಗೆ ಮನುಷ್ಯ ಅವನ ಡಯಟ್ ಮತ್ತೆ ಅದು ಹೇಗೆ ಸಿಗತ್ತೆ. ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಸಿಗೋದೆ ಎಗ್ ಅಲ್ಲಿ. ಈ 3 ಹೊತ್ತು ತಿನ್ಬೇಕು ಅನ್ನೋದು ಲಕ್ಸುರಿನ ನೆಸೆಸಿಟಿನ. ನೀವು ಯಾವಾಗಾದ್ರೂ ಕೊಡಿ, 24 hours. ಇಟ್ ಡಸಂಟ್ ಮ್ಯಾಟರ್. ಬೆಳಗ್ಗೆ ಕೊಡಿ, ಮಧ್ಯಾಹ್ನ ಕೊಡಿ, ನೈಟ್ ಕೊಡಿ. ಈ 1 hour ವರ್ಕೌಟ್ ಮಾಡಿ ಇಡೀ ದಿವಸ ಕೂತ್ಕೊಂಡ್ರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಈ 40s ಅಲ್ಲಿ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. 20ರಲ್ಲಿ ವರ್ಕೌಟ್ ಮಾಡೋದಕ್ಕೂ 40ರಲ್ಲಿ ವರ್ಕೌಟ್ ಮಾಡೋದಕ್ಕೂ ವ್ಯತ್ಯಾಸ ಏನು? ತುಂಬಾ ಫಿಟ್ ಇರೋರು, ಇಫ್ ಯು ಡೈ, ಪೀಪಲ್ ವಿಲ್ ಸ್ಟಾರ್ಟ್ ಕಮೆಂಟಿಂಗ್, ನೋಡು ಜಿಮ್ ಮಾಡ್ತಾ ಇದ್ದ ಸತ್ತೋದ. ವಿ ಹ್ಯಾವ್ ದ ಹೈಯೆಸ್ಟ್ ಪಾಪ್ಯುಲೇಷನ್, ವೈ ಕಾಂಟ್ ವಿ ವಿನ್ ಒಲಿಂಪಿಕ್ ಮೆಡಲ್? ಫುಟ್ಬಾಲೇ ತಗೊಳ್ಳಿ, ವಿ ಕಾಂಟ್ ಇವನ್ ಕ್ವಾಲಿಫೈ ದಟ್. ನಾಯಕ ವಿತ್ ವಿನಾಯಕ ಸೀಸನ್ 5ಕ್ಕೆ ಸ್ವಾಗತ. ಒಬ್ರು ಹೊಸ ಗೆಸ್ಟ್, ಆದರೆ ವಿಷಯ ಹಳೇದೆ. ಓಲ್ಡ್ ವೈನ್ ಇನ್ ಅ ನ್ಯೂ ಬಾಟಲ್. ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದೇನೆ ಅಂತ ಯೋಚಿಸ್ತಾ ಇದ್ದೀರಾ? ಪ್ರತಿನಿತ್ಯ ಬೆಳಗಾದರೆ ನಾವೆಲ್ಲರೂ ಸಣ್ಣ ಆಗಬೇಕು, ಆರೋಗ್ಯವಾಗಿರಬೇಕು, ನಾನಿಂದು ದಷ್ಟಪುಷ್ಟವಾಗಿರಬೇಕು ಅಂತ ಆಸೆ ಪಡೋದು ಸಹಜ. ಅದು ಮನುಷ್ಯನ ಸಹಜ ಗುಣ. ಆದರೆ ನಾವು ಎಷ್ಟು ಅದರ ಕಡೆಗೆ ಕೆಲಸ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಎಷ್ಟು ಸಮಯವನ್ನು ನಿಗದಿಪಡಿಸಿದ್ದೀವಿ, ನಾವು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಇದನ್ನೆಲ್ಲ ನಾವು ಪ್ರಶ್ನಿಸ್ಕೊಂಡಾಗ ಹಲವಾರು ಪ್ರಶ್ನೆಗಳು ಪ್ರಶ್ನೆಯಾಗೇ ಉಳಿಯುತ್ತೆ. ಆದರೆ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಂತ ಹೇಳಿ ಒಬ್ಬರು ಕ್ವಾಲಿಫೈಡ್ ಪರ್ಸನನ್ನು ನಾನು ಈ ದಿವಸ ಈ ವೇದಿಕೆ ಮೇಲೆ ಕರ್ಕೊಂಬರ್ತಾಯಿದ್ದೀನಿ. ಈಸ್ ನನ್ ಅದರ್ ದೆನ್ ನಾವೆಲ್ಲರ ಪ್ರೀತಿಯ ಬಿಗ್ ಬಾಸ್ ಫೇಮಿನ ಮ್ಯೂಟೆಂಟ್ ರಘು ಅವರು. ನಮಸ್ಕಾರ ಸರ್. ನಮಸ್ತೆ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮನ್ನ ಹಿಡಿಯೋದೇ ಕಷ್ಟ, ಒಂಥರ ಗಾಳಿನ ಹಿಡ್ದಂಗೆ ಇಲ್ಲಿಗೆ ಬಂದಿದ್ದು ಭಾಳ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ರಘು ಅವರು ಫಿಟ್ನೆಸ್ ಎಕ್ಸ್ಪರ್ಟ್ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತು. ಆದರೆ ಇದಕ್ಕೆ ಮುಂಚೆ ಅವ್ರು ಸಾಕಷ್ಟು ಮಣ್ಣು ಹೊತ್ತಿದ್ದಾರೆ, ದೇಶ ವಿದೇಶ ತಿರುಗಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಹೊಸದಾಗಿ ಒಂದು ಕುಕಿಂಗ್ ಚಾನೆಲ್ ಕೂಡ ಶುರು ಮಾಡಿದ್ದಾರೆ. ಅವರ ಇಂಟ್ರೊಡಕ್ಷನ್ ಏನು, ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಈ ದಿವಸದ ಗೆಸ್ಟ್ ಮ್ಯೂಟೆಂಟ್ ರಘು. ಇವರ ನಿಜವಾದ ಹೆಸರು ರಘು ಹೊಂಡದಕೇರಿ. ಇವರು ನಟ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್, ಫಿಟ್ನೆಸ್ ತಜ್ಞ, ಉದ್ಯಮಿ ಮತ್ತು ಕಾಂಟೆಂಟ್ ಕ್ರಿಯೇಟರ್. ಕ್ರೀಡಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿರುವ ರಘು ರಷ್ಯಾದಲ್ಲಿ ನಡೆದ ವಿಶ್ವ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 8 ಚಿನ್ನ, 4 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಪವರ್ ಲಿಫ್ಟಿಂಗ್ ಕ್ಷೇತ್ರದ ಈ ಸಾಧನೆಗಾಗಿ 2022ರಲ್ಲಿ ಪ್ರತಿಷ್ಠಿತ ಕ್ರೀಡಾ ರತ್ನ ಪ್ರಶಸ್ತಿಗೆ ಭಾಜನರಾದ ರಘು ಕರ್ನಾಟಕದಿಂದ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಈ ಗೌರವ ಪಡೆದ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ. ಚಿತ್ರರಂಗದಲ್ಲಿ ಕಾಂತಾರ ಚಾಪ್ಟರ್ 1, ಕಾಟೇರ, ಗರಡಿ ಹೀಗೆ ಹಲವು ಚಿತ್ರಗಳಲ್ಲಿ ತಮ್ಮ ಶಕ್ತಿಶಾಲಿ ಅಭಿನಯದ ಮೂಲಕ ಗುರುತಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮೊದಲ ಕ್ಯಾಪ್ಟನ್ ಆಗಿ ಕಿಚ್ಚನ ಚಪ್ಪಾಳೆ ಪ್ರಶಸ್ತಿ ಪಡೆದು ಸ್ಪರ್ಧೆಯಲ್ಲಿ 5ನೇ ಸ್ಥಾನ ಗಳಿಸಿದರು. ಅಷ್ಟೇ ಅಲ್ಲ, ಕ್ವಾಟ್ಲೆ ಕಿಚನ್ ವಿನ್ನರ್ ಆದ ಇವರು ಮ್ಯೂಟೆಂಟ್ ಶೆಫ್ ಯೂಟ್ಯೂಬ್ ಚಾನೆಲ್ ಮೂಲಕ ಸಾಕಷ್ಟು ಹೆಸರು ಮಾಡ್ತಿದ್ದಾರೆ.
ಇವರ ಯೂಟ್ಯೂಬ್ ಚಾನೆಲ್ ಪ್ರಾರಂಭವಾದ ಕೆಲವೇ ಸಮಯದಲ್ಲಿ 1 ಮಿಲಿಯನ್ ವೀಕ್ಷಣೆ, 24 ಗಂಟೆಗಳಲ್ಲಿ 70,000 ಸಬ್ಸ್ಕ್ರೈಬರ್ಗಳು ಮತ್ತು ಕೇವಲ 2 ದಿನಗಳಲ್ಲಿ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಪಡೆದ ಹೆಮ್ಮೆ ಇವರದಾಗಿದೆ. ಕ್ರೀಡೆ, ಸಿನಿಮಾ, ಫಿಟ್ನೆಸ್, ಆಹಾರ, ಉದ್ಯಮ ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಸಾಧನೆಯ ಹೊಸ ಮೈಲಿಗಲ್ಲುಗಳನ್ನು ನಿರ್ಮಿಸುತ್ತಿರುವ ಬಹುಮುಖ ಪ್ರತಿಭೆ ಮ್ಯೂಟೆಂಟ್ ರಘುಗೆ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ರಾಘವೇಂದ್ರ ಹೊಂಡದಕೇರಿ ಅಂದರೆ ಉತ್ತರ ಕರ್ನಾಟಕದವರು. ಯಾವ ಊರು ತಮ್ಮದು ಮೂಲತಃ? ಹಾವೇರಿ. ನಮ್ಮ ಅಪ್ಪನೂರು ಬಂದು ಹಾವೇರಿ. ಹಾಂ. ಸೊ ಮೈ ಡ್ಯಾಡ್ ಜಾಬ್ ಸಿಕ್ಕಿದ್ಮೇಲೆ ಈ ವಾಸ್ ಎ ಚೀಫ್ ಲೈಬ್ರರಿಯನ್. ಅಲ್ಲಿ ಜಾಬ್ ಸಿಕ್ಕಿದ್ಮೇಲೆ ವಿ ಆಲ್ ಕೇಮ್ ಟು ಚಿಂತಾಮಣಿ. ಅಲ್ಲಿಂದ ಬೆಳಗಾಮಲ್ಲೇ ನಾನು ಹುಟ್ಟಿದ್ದು. ದೆನ್ ವಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಸೊ ಇಲ್ಲೇ ಸೆಟಲ್ಡ್. ವೆರಿ ನೈಸ್. ನನಗೆ ಒಂದು ನಿಮ್ಮ ಪರ್ಸ್ನಲ್ ಜರ್ನಿ, ಅದ್ರ ಬಗ್ಗೆ ಸುಮಾರಷ್ಟು ಜನ ಸಾಕಷ್ಟು ಟಿ ವಿಗಳಲ್ಲಿ, ಬಿಗ್ ಬಾಸಲ್ಲಿ ಎಲ್ಲ ನೋಡಿರ್ತಾರೆ, ತಿಳ್ಕೊಂಡಿರ್ತಾರೆ. ಬಟ್ ನನಗೆ ಅತಿ ಹೆಚ್ಚು ಗೌರವ ಇರೋದು ಏನಂದರೆ, ನಾನೊಂದು ವಿಡಿಯೋ ನೋಡಿದ್ದೆ. ಒಬ್ಬರು ಮೋಟಾರ್ ಫಂಕ್ಷನಿಂಗ್ ಅಂದರೆ ಕೈ ಕಾಲೆಲ್ಲ ಸ್ವಲ್ಪ ನಮ್ಮ ಥರ ಇಲ್ಲ, ಆ ಥರ ಹುಡುಗನ ಟ್ರೈನ್ ಮಾಡ್ತಾಯಿದ್ರಿ ನೀವು. ಅದನ್ನು ನೋಡಿದಾಗ ನನಗೆ ಅಪಾರವಾದ ಗೌರವ ಹುಟ್ಟಿತು ತಮ್ಮ ಮೇಲೆ. ಏನಕ್ಕೆ ಅಂದರೆ ರ್ಯಾಂಕ್ ಸ್ಟೂಡೆಂಟ್ನ ಮತ್ತೆ ರ್ಯಾಂಕ್ ಬರ್ಸೋದ್ರಲ್ಲಿ ಏನು ಅಂತ ಆಶ್ಚರ್ಯ ಇಲ್ಲ. ಆದರೆ ಫೇಲ್ ಆಗೋ ಸ್ಟೂಡೆಂಟ್ನ ರ್ಯಾಂಕ್ ಬರ್ಸೋದಿದೆಯಲ್ಲ, ದಟ್ ಈಸ್ ಅನ್ ಅಚೀವ್ಮೆಂಟ್. ಸೊ ಸುಮಾರು ಒಂದು 20 ವರ್ಷದ ಇತಿಹಾಸ ಇದೆಯಾ ನಿಮಗೆ ಫಿಟ್ನೆಸ್ಸಲ್ಲಿ? ಇಲ್ಲ, 30 ಇಯರ್ಸ್. ಗ್ರೇಟ್. ಸೊ ಯಾವಾಗ ಶುರು ಮಾಡಿದ್ದು ತಮ್ಮ ಫಿಟ್ನೆಸ್ ಜರ್ನಿ ಏನೋ ಅದ್ರ ಬಗ್ಗೆ ಹೇಳ್ಬೋದಾ? ಫಿಟ್ನೆಸ್ ಜರ್ನಿ ಅನ್ನೋಕ್ಕಿಂತ ನನ್ನ ಸ್ಕೂಲ್ ಡೇಸ್ ಇಸ್ ಆಲ್ ಸ್ಪೋರ್ಟ್ಸ್. ನಾನು ಐ ವಾಸ್ ಎ ನ್ಯಾಷನಲ್ ಅಥ್ಲೀಟ್ ಇನ್ ಜಾವ್ಲಿನ್ ಥ್ರೋ, ಶಾರ್ಟ್ ಪುಟ್, ಡಿಸ್ಕಸ್. ಅದಾದಮೇಲೆ ಕಬಡ್ಡಿಯಲ್ಲಿ ಐ ವಾಸ್ ಕ್ಯಾಪ್ಟನ್ ಫಾರ್ ನ್ಯಾಷನಲ್ ಟೀಮ್. ಕ್ರಿಕೆಟ್ ಆಡ್ತಾ ಇದ್ದೆ. ಆ್ಯಂಡ್ ಐ ವಾಸ್ ವೆರಿ ಗುಡ್ ಇನ್ ಡ್ರಾಯಿಂಗ್. ಸೊ ಎಲ್ಲ ಕಡೆ ಹೋಗಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಐ ಯೂಸ್ ಟು ವಿನ್ ಲಾಡ್ ಆಫ್ ಮೆಡಲ್. ಐ ಹ್ಯಾವ್ ಒನ್ ನ್ಯಾಷನಲ್ ಮೆಡಲ್ ಇನ್ ಡ್ರಾಯಿಂಗ್ ಆಲ್ಸೋ. ಐ ಎ ವೆರಿ ಗುಡ್ ಆರ್ಟಿಸ್ಟ್. ಅಂದರೆ ಇನ್ಬಾರ್ನ್, ನಾನು ಎಲ್ಲೂ ಹೋಗಿ ಕಲ್ತಿಲ್ಲ. ಸೊ ಆಲ್ ಮೈ ಸ್ಕೂಲ್ ಡೇಸ್ ಇಟ್ಸ್ ಫುಲ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್, ಇದೇ ಮಾಡ್ತಾ ಇದ್ದೆ. ಅಂದರೆ ನಾನು ಸ್ಟಡೀಸಲ್ಲಿ ಐ ವಾಸ್ ನಾಟ್ ಬ್ಯಾಡ್ ಅಂತಲ್ಲ. ಐ ಗಾಟ್ 80% ಇನ್ ಮೈ 10th ಸ್ಟ್ಯಾಂಡರ್ಡ್. ಬಟ್ ಸ್ಟಿಲ್ ಮೈ ಆರ್ಟ್ ವಾಸ್ ಟುವರ್ಡ್ಸ್ ಗೆಟಿಂಗ್ ಫಿಟ್, ಟು ಬಿ ವೆರಿ ಫೇಮಸ್ ಇನ್ ಸ್ಪೋರ್ಟ್ಸ್, ಟು ಡೂ ಸಮ್ ಅಚೀವ್ಮೆಂಟ್. ಇದೇ ಥರ ಇತ್ತು ನನ್ನ ಮೈಂಡ್. ಈ ಪವರ್ ಲಿಫ್ಟಿಂಗ್ ಆಗ್ಬೋದು ಅಥವಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ ಆಗ್ಬೋದು, ಇದ್ರ ಕಡೆ ಎಲ್ಲ ಒಲಿ ಯಾವಾಗ ಬಂದಿದ್ದು ನಿಮಗೆ? ನಾನು ಐ ವಾಸ್ 15-16 ಇಯರ್ಸ್. ಆ ಟೈಮಲ್ಲಿ ಆಲ್ ದೀಸ್ ಮೂವೀಸ್ ಕೇಮ್ ಔಟ್. ಟರ್ಮಿನೇಟರ್ 2, ರ್ಯಾಂಬೋ. ದೀಸ್ ಮೂವೀಸ್ ಇನ್ಸ್ಪೈರ್ಡ್ ಮಿ ಅ ಲಾಟ್. ತುಂಬ ನನಗೆ ಎಫೆಕ್ಟ್ ಆಯಿತು. ಅಂದರೆ ಸ್ಪೆಷಲಿ ಟರ್ಮಿನೇಟರ್, ಈ ಅರ್ನಾಲ್ಡ್ ಶ್ವಾರ್ಜ್ನೆಗರ್ ನೋಡಿದ್ನಲ್ಲ. ಸೊ ಮೈ ಡ್ಯಾಡ್ ವಾಸ್ ಲೈಬ್ರರಿಯನ್, ಆ್ಯಸ್ ಐ ಟೋಲ್ಡ್ ಯು. ಸೊ ತುಂಬ ಬುಕ್ಸ್ ಎಲ್ಲ ಓದ್ತಾ ಇದ್ದೆ ಫಿಟ್ನೆಸ್ ಬಗ್ಗೆ. ಆ್ಯಂಡ್ ವೆನ್ ಐ ಸಾ ಅರ್ನಾಲ್ಡ್, ಐ ವಾಸ್ ಲೈಕ್, ಈ ಥರನೂ ಇರ್ತಾರಾ ಅಂತ. ಲೈಕ್ ಐ ವಾಸ್ ಅಮೇಜ್ಡ್. ಅಂದರೆ ಆ ಹೈಟ್ಗೆ, ಆ ಫಿಸಿಕ್ಕು. ಆ್ಯಂಡ್ ಇನ್ನೊಂದೇನು ನನಗೆ ಅಲ್ಲಿ ಮೋಟಿವೇಟ್ ಆಗಿದ್ದು ಅಂದರೆ, ಇವನ್ ಐ ವಾಸ್ 6'4", ಐ ವಾಸ್ ಟಾಲ್. ಇವಾಗ ಅರ್ನಾಲ್ಡ್ ಹ್ಯಾಸ್ ಡನ್ ಇಟ್, ನಾನು ಮಾಡ್ಬೋದಲ್ವಾ, ನನ್ನ ಕೈಯಲ್ಲೂ ಆಗುತ್ತೆ ಇಫ್ ಐ ಟ್ರೈ ಅಂತ. ಸೇಮ್ ಡೇ ವೆಂಟ್ ಅಂಡ್ ಜಾಯಿನ್ ದ ಜಿಮ್. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ವೆನ್ ಐ ವಾಸ್ 16 ಇಯರ್ಸ್. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದವನು, ವಾಟ್ ಐ ಆಮ್ 46 ನಾವು, ಇನ್ನೂ ಬಿಟ್ಟಿಲ್ಲ. ಐ ಬೀನ್ ಗೋಯಿಂಗ್ ರೆಗ್ಯುಲರ್ಲಿ. ಯಾವಾಗ ಒಂದು 2-3 ಇಂಜುರಿ ಆದಾಗ 2-3 ಮಂತ್ ಬೆಡ್ ರೆಸ್ಟಲ್ಲಿ ಇದ್ದೇ ಹೊರತು ಐ ಆಮ್ ನೆವರ್ ಲೆಫ್ಟ್ ವರ್ಕಿಂಗ್ ಔಟ್ ಎನಿ ಪಾಯಿಂಟ್ ಆಫ್ ಮೈ ಲೈಫ್. ಎಂಥ ಪ್ರಾಬ್ಲಮ್ಮೇ ಬರಲಿ, ಎಷ್ಟೇ ನನ್ನ ಲೈಫಲ್ಲಿ, ಅಂದರೆ ಎವ್ರಿಬಡಿ ಹ್ಯಾವ್ ಎ ಪ್ರಾಬ್ಲಮ್ ಇನ್ ಲೈಫ್. ಹೌದು. ಆ ಥರ ನನಗೆ ಹ್ಯಾವ್ ಸೋ ಮೆನಿ ರೀಸನ್ಸ್ ಟು ಲೀವ್ ದ ಜಿಮ್. ಆದರೂ ನಾನು ಬಿಡಲಿಲ್ಲ. ನನಗೆ ಫಿಟ್ನೆಸ್ ಅಂದರೆ ಅಷ್ಟು ಇಷ್ಟ. ಫಿಟ್ನೆಸ್ ಇಸ್ ಮೈ ಲೈಫ್. ಫಿಟ್ನೆಸ್ ಇಲ್ಲ ಅಂದರೆ ದೆರ್ ಇಸ್ ನೋ ರಘು. ಸೊ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಫಿಟ್ನೆಸ್. ಅಮೇಝಿಂಗ್. ಜಿಮ್ ಅಂತ ಇದ್ದಂಗೆ ನಂಗೆ ಜ್ಞಾಪಕಕ್ಕೆ ಬಂದಿದೆ ಏನಂದರೆ, ಜಿಮ್ಮಿಗೆ ಹೋಗೋರೆಲ್ಲ ಫಿಟ್ ಅಲ್ಲ, ಹೋಗದೆ ಇರೋರೆಲ್ಲ ಅನ್ಫಿಟ್ ಅಲ್ಲ ಅನ್ನೋದು ನನ್ನ ಉದ್ದೇಶ ಆಗಿದೆ. ಆ ವಿಚಾರನೇ ತಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳಿ. ಎಷ್ಟೊಂದು ಜನ ಬಾಡಿ ಬಿಲ್ಡರ್ಸ್ ಬರ್ತಾರೆ, ಬೆಳಗ್ಗೆ ಸಂಜೆ ಪಂಪ್ ಮಾಡ್ತಾರೆ, 6 ಪ್ಯಾಕ್ಸ್ ಇರುತ್ತೆ, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪೋಸ್ ಮಾಡ್ತಾರೆ, ಕೆಳಗಡೆ ಬಂದರೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಎಷ್ಟೋ ಜನ ಮೂಟೆ ಹೊರ್ತಾರೆ, ಸೈಡಲ್ಲಿ ನಿಂತ್ಕೊಂಡು ಬಿಡಿ ಸೇರ್ತಿರ್ತಾರೆ, ಫಿಟ್ಟಾಗಿರ್ತಾರೆ, ಒಂದು BP ಶುಗರ್ ಇರೋಲ್ಲ, 60-65 ವರ್ಷ ಆದರೂ. ಇನ್ಫ್ಯಾಕ್ಟ್ ನಾನು ರಿಷಿಕೇಶ್ಗೆ ಹೋದಾಗ ಶೂಟ್ ಮಾಡ್ಬೇಕಾದ್ರೆ ಒಂದು ಬೆಟ್ಟ ಹತ್ತಬೇಕಾಗಿತ್ತು. ಒಬ್ಬರು ತಾತ ಈ ಕಡೆ 15 kg ಒಂದು ಸ್ಟ್ಯಾಂಡು, ಈ ಕಡೆ 15 kg ಒಂದು ಲೆನ್ಸ್ ಬಾಕ್ಸು, 30 kg ಹಿಂಗೆ ಹೊತ್ಕೊಂಡು ಆಲ್ಮೋಸ್ಟ್ 1000 ಮೆಟ್ಲು ಹತ್ಬಿಟ್ಟು ಮೇಲ್ಗಡೆ ಬಂದು ಆರಾಮ್ಸೆ ಬೀಡಿಗೆ ಸೇರ್ಕೊಂಡಿದ್ರು. ನಾವೆಲ್ಲ ಪುಸ್ಸು ಅಂತ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆದ್ವಿ ನಾವು. ಸೊ ನಿಮ್ಮ ಪ್ರಕಾರ ಫಿಟ್ ಅಂದರೆ ಯಾರು ಸರ್? ನನ್ನ ಜರ್ನಿನೂ ಇದೇ ಥರ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ವೆನ್ ಐ ಸ್ಟಾರ್ಟೆಡ್ 16-17,
ಏನು ಗೊತ್ತಿರಲಿಲ್ಲ ಫಿಟ್ನೆಸ್ ಬಗ್ಗೆ. ಸೊ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೆ, ಹೆವಿ ವೇಟ್ಸ್ ಹೊಡಿತಾ ಇದ್ದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟ್ರೈನರ್ ಆ ಟೈಮಲ್ಲಿ ನಾಲೆಜ್ ಇರಲಿಲ್ಲ. ಇವಾಗೂ 95% ಟ್ರೈನರ್ ಡೋಂಟ್ ಹ್ಯಾವ್ ನಾಲೆಜ್. ಟು ಬಿ ಫ್ರ್ಯಾಂಕ್, ಇಂಡಿಯಾ ವೆನ್ ಇಟ್ ಕಮ್ಸ್ ಟು ಇಂಡಿಯಾನೋ ಫಿಟ್ನೆಸ್ ನಾಲೆಜ್ ಇಸ್ ವೆರಿ ಲೋ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಸೊ ಏನಾಯಿತು, ವೆನ್ ಐ ಸ್ಟಾರ್ಟೆಡ್ ಬಾಡಿ ಬಿಲ್ಡಿಂಗ್, ಎಲ್ಲೋ ಒಂದು ಸ್ಮಾಲ್ ಟಿಪ್ಸ್, ಈ ಥರ ತಿನ್ನಬೇಕು ಅಂದರೆ ಅದನ್ನೇ ಮಾಡೋದು 1-2 ತಿಂಗಳು. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಆ ಏರಿಯಾದಲ್ಲಿ ಒಬ್ಬ ಟ್ರೈನರ್ ಇದ್ದಾನೆ, ಯು ವಿಲ್ ಗಿವ್ ಸ್ಪೆಷಲ್ ಟಿಪ್ಸ್ ಫಾರ್ ಬಿಲ್ಡಿಂಗ್ ಮಸಲ್. ಸೊ ಬಸ್ ಮಾಡ್ಕೊಂಡು ಅಷ್ಟು ದೂರ ಹೋಗೋದು, ಅವ್ರಿಗಂತ ವೆಯ್ಟ್ ಮಾಡೋದು. ಅವ್ರು ಏನಿಲ್ಲ, ಈ ಥರ ಮೊಟ್ಟೆ ತಿನ್ನು, ಈ ಥರ ಈ ಟೈಮಲ್ಲಿ ಇದನ್ನು ತಿನ್ನು, ಏನೋ ಒಂದು. ಸೊ ವಿ ಯೂಸ್ ಟು ವೆಯ್ಟ್, ಏನೋ ಒಂದು ಟಿಪ್ಸ್ ಸಿಗಲಿ ಅಂತ. ದೆನ್ ವೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್, I realized fitness is not just lifting weight, it's the feeling. ಅಂದರೆ ಎವ್ರಿಡೇ ಫೀಲಿಂಗ್ ಇರುತ್ತಲ್ಲ, ಲೈಕ್ ಬೀಯಿಂಗ್ ಫಿಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೆನ್ ಐ ಸ್ಟಾರ್ಟೆಡ್ ಬಾಡಿ ಬಿಲ್ಡಿಂಗ್, ಐ ಯೂಸ್ ಟು ವರ್ಕ್. ಅಂದರೆ ನಾನು ಸುಮ್ಮನೆ ಮಾಡಿಲ್ಲ ಯಾವತ್ತು ಫಿಟ್ನೆಸ್. ಮೈ ಐಡಿಯಾ ವಾಸ್ ಟು ಕಾಂಪಿಟ್. ಆನ್ ಸ್ಟೇಜಲ್ಲಿ ಕಾಂಪಿಟೇಷನ್ ಮಾಡಬೇಕು. ಆ್ಯಂಡ್ ಎವ್ರಿ ಇಯರ್ 2 ಕಾಂಪಿಟೇಷನ್ ಮಾಡಲೇಬೇಕು. ಇಲ್ಲ ಅಂದರೆ ಐ ವೋಂಟ್ ಹ್ಯಾವ್ ಎ ಗೋಲ್. ಸುಮ್ಮನೆ ಜಿಮ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಪ್ರೊಫೆಷ್ನಲ್ ಆಗಿ ಐ ಸ್ಟಾರ್ಟೆಡ್ ಡೂಯಿಂಗ್ ಬಾಡಿ ಬಿಲ್ಡಿಂಗ್. ಜೊತೆಗೆ 15-16 ಅವರ್ ಜಾಬ್ ಕೂಡ ಮಾಡ್ತಾ ಇದ್ದೆ IT-ಯಲ್ಲಿ. ಸೊ ಇಟ್ ವಾಸ್ ವೆರಿ ವೆರಿ ಹೆಕ್ಟಿಕ್. ಬೆಳಗ್ಗೆ 5:30 ಎದ್ದೇಳೋದು, 5 ಬಾಕ್ಸ್ ಮಾಡ್ಕೊಳ್ಳೋದು, ಇಡೀ ದಿವಸ ತಿನ್ನೋದು, ಮತ್ತು ಈವ್ನಿಂಗ್ ಹೋಗಿ ಜಿಮ್ ಮಾಡೋದು. ನೀವು ತಿನ್ನೋ ನೀವೇ ಕುಕ್ ಮಾಡ್ಕೋತಾ? ನಾನೇ ಮಾಡ್ತಾ ಇದ್ದೆ ಇವತ್ತಿಗೂ. ಇವನ್ ನೌ ಐ ಕುಕ್ ಮೈ ಓನ್ ಫುಡ್. ದಟ್ಸ್ ವೈ ಐ ಆಮ್ ಫಿಟ್. ಅದನ್ನ ಆಮೇಲೆ ಹೇಳ್ತೀನಿ ವೈ ಕುಕಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. So when I was in the competition, what I realized was I used to have all ripped body, 4%, 5% body fat, but ತುಂಬಾ ವೀಕ್ ಅನ್ನಿಸ್ತಾ ಇತ್ತು. I was not feeling fit. ತುಂಬಾ ಸುಸ್ತಾಗೋದು, ಬಿಕಾಸ್ ಕಾರ್ಬ್ಸ್ ಎಲ್ಲ ಕಟ್ ಮಾಡ್ತಾ ಇದ್ವಿ, ವಾಟರ್ ಕುಡಿತಾ ಇರಲಿಲ್ಲ ಲಾಸ್ಟ್ 1 ವೀಕ್, ಸಾಲ್ಟ್ ಇಲ್ಲ. ಬಾಡಿ ಮಾತ್ರ ಸಖದಾಗಿ ಕಾಣಿಸೋದು ಫೋಟೋ ಅಲ್ಲಿ, ಬಟ್ ವಿ ಆರ್ ಲೈಕ್ ಕಂಪ್ಲೀಟ್ಲಿ ವೀಕ್. ಯಾರೋ ಒಬ್ರು ಬಂದು ಹಿಂಗೆ ಪುಷ್ ಮಾಡೋದೇ ಹೋಗಿ ಬಿದ್ದೋಗ್ಬಿಡ್ತೀವಿ. ಅಂದರೆ ಅಷ್ಟು ಇರಿಟೇಷನ್ನು. ಮೈಂಡಲ್ಲಿ ಕಾರ್ಬ್ಸ್ ಇಲ್ಲ ಅಂದರೆ ಮೈಂಡ್ ಹೆಂಗಾಗತ್ತೆ ಅಂತ ಯು ನೋ ಇಟ್ ಬೆಟರ್. ಆಫ್ಕೋರ್ಸ್ ಇಟ್ಸ್ ಫುಲ್ ಆಫ್ ಇರಿಟೇಷನ್. ನಂಗೆ ಅವಾಗ ಅನ್ನಿಸ್ತಾ ಹೋಯ್ತು, ಓಕೆ, ಬಾಡಿ ಬಿಲ್ಡಿಂಗ್ ಇಸ್ ನಾಟ್ ಫಿಟ್ನೆಸ್. ಫಿಟ್ನೆಸ್ ಅಂದರೆ ಆ್ಯಸ್ ಯು ಟೋಲ್ಡ್, ಇವನ್ ಐ ಸಾ ಲಾಟ್ ಆಫ್ ಪೀಪಲ್. ನಮ್ಮ ಹಳ್ಳಿಗೆಲ್ಲ ಹೋದರೆ ಇಡೀ ದಿವಸ ಫಾರ್ಮರ್ಸ್ ಎಲ್ಲ ಇರ್ತಾರಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಬಂದು ಇಷ್ಟಿಷ್ಟು ರೈಸ್ ತಿಂತಾರೆ, ಆ್ಯಂಡ್ ದೇ ಆರ್ ವೆರಿ ಫಿಟ್. ಸ್ಮೋಕ್ ಮಾಡ್ತಾರೆ, ಆಲ್ಕೋಹಾಲ್ ಕುಡಿತಾರೆ. ಬಟ್ ಅಗೇನ್ ನಾವು 1 ಅವರ್ ಹೋಗಿ ಅಲ್ಲಿ ಏನಪ್ಪ ಗದ್ದೆಯಲ್ಲಿ ಕೆಲಸ ಮಾಡಿದ್ರೆ ಸುಸ್ತಾಗಿ ಹೋಗೋದು. ದಟ್ ಈಸ್ ವೆನ್ ಐ ರಿಯಲೈಸ್, ಓಕೆ, ಬಾಡಿ ಬಿಲ್ಡಿಂಗ್ ಈಸ್ ವೇಸ್ಟ್ ಆಫ್ ಟೈಮ್. ಐ ನೋ ಈ ಸ್ಟೇಟ್ಮೆಂಟು ಬಾಡಿ ಬಿಲ್ಡರ್ಸ್ಗೆ ಇಷ್ಟ ಆಗಲ್ಲ, ಬಟ್ ಸಿ, ಬಾಡಿ ಬಿಲ್ಡಿಂಗ್ ಇಸ್ ಎ ಸ್ಪೋರ್ಟ್ಸ್. ಐ ರೆಸ್ಪೆಕ್ಟ್ ದಟ್. ಆ್ಯಂಡ್ ಔಟ್ ಆಫ್ 100%, 0.5% ಆಫ್ ಬಾಡಿ ಬಿಲ್ಡರ್ಸ್ ಅಷ್ಟೇ. ಇನ್ನು ಮಿಗ್ದೋರೆಲ್ಲ ದೇ ಕಮ್ ಟು ಜಿಮ್ ಓನ್ಲಿ ಫಾರ್ ಫಿಟ್ನೆಸ್. ಫಿಟ್ ಆಗಿರಬೇಕು ಅಥವಾ ಸಣ್ಣ ಆಗಬೇಕು, ಐ ಶುಡ್ ಫೀಲ್ ಗುಡ್ ಅಂತ. ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ, ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ಬೇಕು. ಸೊ 10 years ಐ ಡಿಡ್ 22 ಕಾಂಪಿಟೇಷನ್ ಮಾಡಿದೆ. ಆ್ಯಂಡ್ ಐ ಫೀಲ್ ಐ ವಾಸ್ ವೆರಿ ಟಾಲ್. ಜೆನೆಟಿಕಲಿ ಐ ಆಮ್ ನಾಟ್ ಸೋ ಗಿಫ್ಟೆಡ್ ಫಾರ್ ಬಾಡಿ ಬಿಲ್ಡಿಂಗ್. ಹೌದಾ? ದಟ್ಸ್ ವಾಟ್ ಐ ಫೀಲ್. ಬಿಕಾಸ್ ನನ್ನ ಲಾಂಗ್ ಮಸಲ್ಸ್ ಇದೆ. ಐ ಹ್ಯಾವ್ ತುಂಬ ದೊಡ್ಡ ಜಾಗ. ಐ ಹ್ಯಾವ್ ಟು ಫೀಲ್ ಮೋರ್ ಮಸಲ್. 100 kg ಆನ್ ಸ್ಟೇಜ್ ಐ ವಾಸ್ ಲುಕಿಂಗ್ ವೆರಿ ಸ್ಮಾಲ್. ಇವಾಗ ಒಬ್ಬ ಸ್ಮಾಲ್ ಗೈ ನೆಕ್ಸ್ಟ್ ಟು ಮೀ ವಾಸ್ ಲುಕಿಂಗ್ ಬಿಗ್ಗರ್. ನನಗಿಂತ ಅಗಲ ಕಾಣಿಸ್ತಾ ಇದ್ದ, ಬಿಕಾಸ್ ಇಸ್ ಮಸಲ್ಸ್ ಆರ್ ಸ್ಮಾಲರ್. ಈ ವಿಲ್ ಲುಕ್ ಲೈಕ್ ಎ ಬಲೂನ್. ನಾನು 100 kg ಇದ್ದು ಐ ವಾಸ್ ಲುಕಿಂಗ್ ಲೀನ್. ಐ ವಾಸ್ ನಾಟ್ ಲುಕಿಂಗ್ ಹ್ಯೂಜ್ ನೆಕ್ಸ್ಟ್ ಟು ಹಿಮ್. ಸೊ ಬಟ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಆವಾಗೇ ನಾನು 200 kg ಡೆಡ್ ಲಿಫ್ಟ್ ಹೊಡಿತಾ ಇದ್ದೆ, 200 kg ಸ್ಕ್ವಾಟ್ ಹೊಡಿತಾ ಇದ್ದೆ. ದೆನ್ 2012 ಏನಾಯಿತು, ಐ ಕೇಮ್ ಟು ನೋ ಅಬೌಟ್ ಸ್ಟ್ರಾಂಗ್ ಮ್ಯಾನ್ ಕಾಂಪಿಟೇಷನ್, ಪವರ್ ಲಿಫ್ಟಿಂಗ್, ಇದ್ರ ಬಗ್ಗೆ ಗೊತ್ತಾಯಿತು. ದಟ್ ಈಸ್ ವೆನ್ I started doing strongman competition. Then I realized, okay, odd lifting is what makes you fit. Strength training is what makes you fit. It's not about body. 6-pack doesn't make you fit. ಅಂದರೆ ನೋಡೋಕೆ ಮಾತ್ರ ಫಿಟ್ ಅನಿಸುತ್ತೆ, ಬಟ್ ಒಳಗಡೆ ಫೀಲಿಂಗ್ ಇರುತ್ತಲ್ಲ, ಇಟ್ಸ್ ವೆರಿ ಹಾರಿಬಲ್. ನೋಡಿ, ಐ ಆಮ್ ನಾಟ್ ಗಿಫ್ಟೆಡ್ ಅಂತ ಹೇಳಿದ್ರಿ ನೀವು. ನನಗೂ ಹಂಗೆ ಅನ್ಸುತ್ತೆ ಎಷ್ಟೋ ಸಲ. ಯಾಕೆಂದರೆ 2 ಅವರ್ ವರ್ಕೌಟ್ ಮಾಡಿ ಇಷ್ಟು ತಿಂದ್ರೂ ಏನು ಮಾಡಿದ್ರು ಆ ಡೆಫಿನೇಷನ್ನು, ಆ ಶೇಪು ಯಾವತ್ತೂ ಬರಲ್ಲ. 10 years ನಾನು ಮಿಸ್ಸೇ ಮಾಡಿಲ್ಲ ಜಿಮ್ನ. ಸುಮಾರು ಒಂದು 10,000 ಕಿಲೋಮೀಟರ್ ಹೊಡಿದ್ದೀನಿ 10 yearsಲ್ಲಿ. ಬಟ್ ಏನು ಮಾಡಿದ್ರು ಆ ಡೆಫಿನೇಷನ್ ಬರಲೇ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಎಲ್ಲ ತಿನ್ನೋನು, ಎಲ್ಲ ಮಾಡೋನು, 2 ದಿವಸ ಜಿಮ್ಗೆ ಬಂದರೆ ಶೇಪಲ್ಲಿ ಕಾಣಿಸೋನು. ಏನಿದು ಫಂಡ ಅಂತ? ಇಟ್ಸ್ ಬಾಡಿ ಟೈಪ್ ಅಷ್ಟೇ. ಲೈಕ್ ವಾಟ್
ನಾನು ಇವಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಡಿ ವೇಟ್ ಅಂದರೆ ಬಾಡಿ ಟೈಪ್ ಎಂಡೋಮಾರ್ಫ್ ಎಕ್ಟೋಮಾರ್ಫ್ ಮೀಸೋಮಾರ್ಫ್ ಅಂತ ಹೇಳ್ತಾರೆ. ಸೊ ಐ ಆಮ್ ಎಂಡೋ ಅಂದರೆ ಮಿಕ್ಸ್ಚರ್ ಆಫ್ ಗೆಟಿಂಗ್ ಲೀನ್ ಆ್ಯಂಡ್ ಇವಾಗ ಡಯಟ್ ಮಾಡಿದ್ರೆ ಬೇಗ ಫ್ಯಾಟ್ ಬರ್ನೂ ಆಗುತ್ತೆ. ಅಂದರೆ ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ನಿಮ್ದೆಲ್ಲ ಏನಂದ್ರೆ ಇವಾಗ ಎಂಡೋಮಾರ್ಫ್, ಸ್ವಲ್ಪ ಕಾರ್ಬ್ಸ್ ತಿಂದು ಇವು ಬ್ಲೋಟ್ ದಪ್ಪ ಆಗ್ಬಿಡ್ತೀರಾ. ಅಂಡ್ ಫ್ಯಾಟ್ ಕರಗಿಸೋದು ನಿಮ್ಗೆ ತುಂಬಾ ಚಾಲೆಂಜ್, ತುಂಬಾ ಅಂದ್ರೆ ತುಂಬಾ ಚಾಲೆಂಜ್. ಈವನ್ ಇಫ್ ಯು ಸ್ಮೆಲ್ ಕಾರ್ಬ್ ಯು ವಿಲ್ ಗೆಟ್ ಫ್ಯಾಟ್, ಆ ಥರ ಬಾಡಿ ನಿಮ್ದು. ಸೊ ಏನು ಅಂದ್ರೆ ನಾವು ಇವಾಗ ಒಂದು ಅರ್ಧ ಗಂಟೆ ಕಷ್ಟಪಟ್ಟರೆ ನೀವು ಒಂದು 1 hour ಜಾಸ್ತಿ ಕಷ್ಟಪಡಬೇಕು. ಬಟ್ ಡಿಸಿಪ್ಲಿನ್ ಬೇಕು. ಎನಿಬಡಿ ಕ್ಯಾನ್ ಬಿಕಮ್ ಫಿಟ್ ಅಕಾರ್ಡಿಂಗ್ ಟು ಮೀ. ಏನು ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಬಾಡಿ ಅಷ್ಟೇ. ಇಫ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಬಾಡಿ, ನಮ್ಮ ಬಾಡಿ ಯಾವ ಫುಡ್ಗೆ ಅಡ್ಜಸ್ಟ್ ಆಗುತ್ತೆ, ಯಾವ ಥರ ವರ್ಕೌಟ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಎನಿಬಡಿ ಕ್ಯಾನ್ ಬಿಕಮ್ ಲೀನ್. ಅಮೇಝಿಂಗ್. ನೀವು ಹೇಳಿದ್ರೆ ಎಂಡೋಮಾರ್ಫ್, ಮೆಸೋಮಾರ್ಫ್, ಎಕ್ಸೋಮಾರ್ಫ್ ಅಂತ ಈ ಟೈಪ್ಸ್ ಏನು ಅಂತ ಡಿಫೈನ್ ಮಾಡ್ಬೋದಾ? ಅಂದರೆ ಇವಾಗ ಎಕ್ಟೋಮಾರ್ಫ್ ಅಂದರೆ ಹೈ ಮೆಟಬಾಲಿಕ್ ರೇಟ್ ಇರುತ್ತೆ. ಅಂದರೆ ಅವ್ರ ಥೈರಾಯ್ಡ್ ಪ್ರೊಡಕ್ಷನ್ ವಿಲ್ ಬಿ ವೆರಿ ಹೈ. ಅವ್ರಿಗೆ ಏನೇ ತಿಂದು ಫ್ಯಾಟ್ ಬರಲ್ಲ. ಆ್ಯಂಡ್ ಮಸಲ್ ಬಿಲ್ಡ್ ಮಾಡೋದು ಅವರಿಗೆ ತುಂಬ ಕಷ್ಟ. ಓಕೆ, ತುಂಬ ತಿನ್ಬೇಕು ಅವ್ರು, ಯಾಕೆಂದರೆ ದ ಬರ್ನಿಂಗ್ ರೇಟ್ ಇಸ್ ಟೂ ಮಚ್, ಫಾಸ್ಟಾಗಿ ಬರ್ನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮೀಸೋಮಾರ್ಫ್. ಮೀಸೋ ಇಸ್ ಮಿಕ್ಸ್ಚರ್, ಅಂದರೆ ಇನ್ ಬಿಟ್ವೀನ್ ಎಕ್ಟೋನು ಇರುತ್ತೆ, ಎಂಡೋನು ಇರುತ್ತೆ. ಆ್ಯಂಡ್ ಎಂಡೋ ಇಸ್ ದ ಫ್ಯಾಟರ್ ಸೈಡ್. ಅವರು ದಪ್ಪ ಬೇಗ ಆಗ್ಬಿಡ್ತಾರೆ, ಸಣ್ಣ ಆಗೋದು ಅವ್ರಿಗೆ ತುಂಬ ಕಷ್ಟ. ಬಟ್ ಅದು ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ? ಇಲ್ಲ, ಇಟ್ಸ್ ಜಸ್ಟ್ ಅ ಬಾಡಿ ಟೈಪ್. ನಾವು ಬಾಡಿ ಟೈಪ್ನ ಮೊದಲು ಅರ್ಥ ಮಾಡ್ಕೋಬೇಕು. ಜಿಮ್ಗೆ ಹೋದ ತಕ್ಷಣ ಫಸ್ಟ್ ಅರ್ಥ ಮಾಡಬೇಕು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ವೆನ್ ಐ ವಾಸ್ ಡೂಯಿಂಗ್ ಬಾಡಿ ಬಿಲ್ಡಿಂಗ್ 45 ಎಗ್ ವೈಟ್ಸ್ ತಿಂತಾ ಇದ್ದೆ ಪರ್ ಡೇ. ಐ ಹ್ಯಾವ್ ಈಟನ್ ಆಲ್ಮೋಸ್ಟ್ ಫಾರ್ 10 years. ಸೊ ನನ್ನ ನೋಡ್ಕೊಂಡು ಒನ್ ಆಫ್ ಮೈ ಫ್ರೆಂಡ್ ಸ್ಟಾರ್ಟೆಡ್ ಈಟಿಂಗ್ 30 years. ಅವನು ವಿತಿನ್ 1 week ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ಫುಲ್ ಬ್ಲಡ್, ಅಷ್ಟು ಬಾಡಿ ಹೀಟ್ ಆಗೋಯ್ತು ಅವ್ನಿಗೆ, ಮೂಗಲ್ಲೆಲ್ಲ ರಕ್ತ. ಸೊ ಯು ಕ್ಯಾನ್ ಫಾಲೋ ಮೈ ಡಯಟ್. ನನಗೆ ಗೊತ್ತು ನನ್ನ ಬಾಡಿಗೆ ಯಾವ ಫುಡ್ ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅಂತ. ಸೊ ಸೇಮ್ ಥಿಂಗ್ ನಿಮ್ಮ ಬಾಡಿಗೆ ಏನು ಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಇವಾಗ ನನಗೆ ಫೈಬರ್ ತಿನ್ನೋಕ್ಕಾಗಲ್ಲ. ವೆಜಿಟೇಬಲ್ಸ್ ತಿಂದರೆ ನನಗೆ ಲೂಸ್ ಮೋಷನ್ ಆಗೋಗುತ್ತೆ. ಐ ಕ್ಯಾನ್ ಡೈಜೆಸ್ಟ್ ವೆಜಿಟೇಬಲ್. ಸೊ ಐ ಈಟ್ ಓನ್ಲಿ ಮೀಟ್. ಕಾರ್ನಿವೋರ್ ಡಯಟ್ ಅಂತ ಮಾಡ್ತೀನಿ. ಫೈಬರ್ ಐ ಈಟ್ ಓನ್ಲಿ ಕುಕ್ಕುಂಬರ್, ನಾಟ್ ಮೋರ್ ದೆನ್ ದಟ್. ಐ ಕ್ಯಾನ್ ಡೈಜೆಸ್ಟ್. ನನ್ನ ಬಾಡಿ ಡೈಜೆಸ್ಟೇ ಮಾಡ್ಕೊಳಕ್ಕಾಗಲ್ಲ ವೆಜಿಟೇಬಲ್. ಯಾರು ಬಿಲೀವೇ ಮಾಡಲ್ಲ. ಐ ಹ್ಯಾವ್ ನಾಟ್ ಈಟನ್ ಎನಿ ವೆಜಿಟೇಬಲ್ ಆರ್ ಫ್ರೂಟ್ ಟಿಲ್ ನೌ. ವೆರಿ ವೆರಿ ಲಿಮಿಟೆಡ್. ಬರೇ ಮೀಟ್. ಮೈ ಡಯಟ್ ಇಸ್ ಕಾರ್ನಿವೋರ್ ಡಯಟ್. ಆನ್ ಆನ್ ಆವರೇಜ್ ಎಷ್ಟು ಖರ್ಚು ಮಾಡ್ತೀರಾ ತಿಂಗಳ ನೀವು ಬರೀ ಡಯಟ್ಗೆ? ಕಾಂಪಿಟೇಷನ್ ಟೈಮಲ್ಲಿ 1.5 lakh ತನಕ ಆಗೋದು. ಬಿಕಾಸ್ ದಟ್ ಟೈಮ್ ಐ ಯೂಸ್ ಟು ಟೇಕ್ ಸಪ್ಲಿಮೆಂಟ್. ಇವಾಗ ಸಪ್ಲಿಮೆಂಟ್ ಎಲ್ಲ ತಗೊಂತಾ ಇಲ್ಲ. ಒಂದು 50,000 ಅಂತೂ ಇಟ್ಸ್ ಕಂಪಲ್ಸರಿ. ಬೇಕೇ ಬೇಕು. ನಾನು ಆಗಲೇ ಹೇಳಿದೆ, ಜಿಮ್ಗೆ ಹೋಗೋರೆಲ್ಲ ಫಿಟ್ ಅಲ್ಲ, ಹೋಗದೇ ಇರೋರೆಲ್ಲ ಅನ್ಫಿಟ್ ಅಲ್ಲ. ಸುಮಾರು ಜನ 1 hour ಜಿಮ್ ಮಾಡ್ತಾರೆ, ಇಡೀ ದಿನ ಕೂತು ಕೆಲಸ ಮಾಡ್ತಾರೆ. ಇನ್ನು ಕೆಲವರು ತಿಂದಾಗ ಮಾತ್ರ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತಾರೆ. ಎಸ್ಪೆಷಲಿ ರೋಡಲ್ಲೆಲ್ಲ ಲೇಬರ್ ಮಾಡೋರು ನೀವು ಅಬ್ಸರ್ವ್ ಮಾಡಿರ್ಬೋದು. ತಿಂದಮೇಲೆ ಅರ್ಧ ಗಂಟೆ ನಿದ್ದೆ ಮಾಡಲೇಬೇಕು. ಅವರು ಮರದ ಕೆಳಗಡೆ ಮಲಗಿರ್ತಾರೆ. ಅದಾದಮೇಲೆ ಇಡೀ ದಿವಸ ಕೆಲಸ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ ಫಿಟ್ನೆಸ್ಸನ್ನು ಅವರ ಪ್ರೊಫೆಷನ್ಗೆ ಅನುಸಾರವಾಗಿ, ಲೈಫ್ ಸ್ಟೈಲ್ ಅನುಸಾರವಾಗಿ ಹೇಗೆ ದೇ ಕೆನ್ ಮೇಕ್ ಎ ಪಾರ್ಟ್ ಆಫ್ ದೇರ್ ಲೈಫ್, ಹೇಗೆ ಅನಿಸುತ್ತೆ? ಸೊ ಸ್ಟಾರ್ಟಿಂಗ್ ವಿತ್ ಕೂತ್ ಕೆಲಸ ಮಾಡೋರು ಹೇಗೆ ಫಿಟ್ನೆಸ್ಸನ್ನು ಅಳವಡಿಸ್ಕೋಬೋದು? ಎಲ್ಲರಿಗೂ ಫಿಟ್ನೆಸ್ ಬೇಕೇ ಬೇಕು. ಇವಾಗ ಮುಂಚೆ ಎಲ್ಲ ಫಿಟ್ನೆಸ್ ವಾಸ್ ಪಾರ್ಟ್ ಆಫ್ ದೇರ್ ಲೈಫ್. ಅಂದರೆ ಜಿಮ್ಗೆ ಹೋಗ್ತಾ ಇರಲಿಲ್ಲ. ದೇ ಯೂಶಲಿ ಯೂಸ್ ಟು ಡೂ ದೇರ್ ಓನ್ ವರ್ಕ್. ಮನೆಯಲ್ಲೇ ಇವಾಗ ಹೆಂಗಸರೆಲ್ಲ ಕೆಲಸ ಮಾಡೋರು. ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಕೆಲಸ ಮಾಡೋರು. ಮುಂಚೆ ಎಲ್ಲ ವಾಷಿಂಗ್ ಮೆಷಿನ್ ಇರ್ತಾ ಇರಲಿಲ್ಲ, ಮಿಕ್ಸರ್ ಇರ್ತಾ ಇರಲಿಲ್ಲ. ದೇ ಯೂಸ್ ಟು ಗ್ರೈಂಡ್ ಮಾಡೋಕ್ಕೆ ಅಥವಾ ನೆಲ ಒರೆಸೋದು. ದೇ ಯೂಸ್ ಟು ಆಟೋಮೆಟಿಕ್ಲಿ ಗೆಟ್ ಫಿಟ್, ಅವ್ರಿಗೆ ಗೊತ್ತಿಲ್ದಂಗೆ. ಆ್ಯಂಡ್ ಮೆನ್ ಆಲ್ಸೋ ದೇ ಯೂಸ್ ಟು ಟ್ರಾವೆಲ್ ಎ ಲಾಟ್ ಅಥವಾ ಏನೋ ಕೆಲಸ ಮಾಡ್ತಾ ಇದ್ರು. ಬರ್ತಾ ಏನಾಗೋಯ್ತು, ವಿ ಬಿಕೇಮ್ ವೆರಿ ಲೇಜಿ. ಇವಾಗಂತೂ ಎಕ್ಸ್ಟ್ರೀಮ್ಲಿ ಲೇಜಿ. ಬಿಕಾಸ್ ಒಂದು ಕ್ಲಿಕ್ ಮಾಡಿದ್ರೆ ಯು ಗೆಟ್ ಎವ್ರಿಥಿಂಗ್ ಕೈಯಲ್ಲೇ ಮನೆ ಮುಂದೆನೇ ಬಂದ್ಬಿಡುತ್ತೆ ವಿತಿನ್ 5 minutes. ಸೊ ನಾನೇನು ಹೇಳ್ತೀನಿ ಅಂದರೆ ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಡೂ ಜಸ್ಟ್ 30 minutes ವಾಕ್. ಬೇಸಿಕ್ 30 ನಿಮಿಷ ವಾಕ್ ಮಾಡೋದು. ಎವ್ರಿ ಮಸಲ್ ಇನ್ ಯೋರ್ ಬಾಡಿ ವಿಲ್ ವರ್ಕ್ ಆಗುತ್ತೆ. ಅಂದರೆ ವಾಕಿಂಗ್ ಇಸ್ ಅ ಬೇಸಿಕ್ ಫಾರ್ ಆಲ್ ದ ಫಿಟ್ನೆಸ್. ಇವಾಗ ವಾಕಿಂಗ್ ಮಾಡೋಕ್ಕಾಗಲ್ಲ, ಯು ಕ್ಯಾನ್ ಗೋ ಪ್ಲೇ ಎನಿ ಸ್ಪೋರ್ಟ್ಸ್ ಲೈಕ್ ಸ್ವಿಮ್ಮಿಂಗ್ ಇದೆ, ಬ್ಯಾಡ್ಮಿಂಟನ್ ಇದೆ. ದೇ ಆರ್ ಸೋ ಮೆನಿ ಥಿಂಗ್ಸ್ ಅಪಾರ್ಟ್ ಫ್ರಮ್ ಜಿಮ್. ಜಿಮ್ ಏನು ಅಂದರೆ ಇಟ್ ಬಿಕೇಮ್ ಕಮರ್ಷಿಯಲ್ ಫ್ರಮ್ ಲಾಸ್ಟ್ 50 years. ಮುಂಚೆ ಗಿಮ್ ಎಲ್ಲ ಇರಲಿಲ್ಲ. ಇಟ್ ಬಿಕೇಮ್ ವೆರಿ ಕಮರ್ಷಿಯಲ್ ನಾವು. ಜಿಮ್ಗೆ ಹೋದ್ರೇ ಫಿಟ್ನೆಸ್ಸು, ಇಟ್ಸ್ ಎ ರಾಂಗ್ ಥಿಂಗ್. ನಾನು ಇವಾಗೂ ನಮ್ಮ ಕ್ಲೈಂಟ್ಸ್ಗೆ ಅದೇ ಹೇಳೋದು. ಬಿಕಾಸ್ ಮನೆಯಲ್ಲಿ ವಿ ಡೋಂಟ್ ಸಿಟ್
ಆ್ಯಂಡ್ ಇವಾಗ ಜಿಮ್ಗೆ ಹೋದರೆ ಮೋಸ್ಟ್ ಆಫ್ ದ ಜಿಮ್ ಇಸ್ ಕಮರ್ಷಿಯಲ್ ದೀಸ್ ಡೇಸ್. ಯಾರು ಮನೆಯಲ್ಲಿ ಮೆಷಿನ್ ಥರ ಹಿಂಗೆ ಕೂತ್ಕೊಂಡು ದೇ ಡೋಂಟ್ ಐಸೋಲೇಟ್ ಸಿಂಗಲ್ ಮಸಲ್ ಅಥವಾ ಬೈಸೆಪ್ಸ್ ಐಸೋಲೇಟ್ ಮಾಡಲ್ಲ. ವಿ ಡೂ ಆಡ್ ಲಿಫ್ಟಿಂಗ್ ಅಂತ ಹೇಳ್ತೀವಿ. ಆಡ್ ಲಿಫ್ಟಿಂಗ್ ಅಂದರೆ ಅನ್ಈವನ್ ಆಗಿ ಡೂಯಿಂಗ್ ಥಿಂಗ್ಸ್, ಫಂಕ್ಷನಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಇವಾಗ ಮನೆಯಲ್ಲಿ ನಾವು ಏನೋ ಒಂದು ಫಾರ್ಮಲ್ಲಿ ಏನೂ ಎತ್ತಲ್ಲ, ಈ ಬ್ಯಾಕ್ ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ಅಥವಾ ನೀಟಾಗಿ ಏನಾದ್ರು ಎತ್ತಬೇಕು ಅಂದರೆ ರ್ಯಾಂಡಮ್ ಆಗಿ ಒಂದು ತೊಗೊತೀವಿ ಅಥವಾ ಪುಷ್ಷು ಪುಲ್ಲು ಬಕೆಟಲ್ಲಿ ನೀರು ತೆಗ್ದು ಏನೋ ಒಂದು. ಇಡ್ತೀವಿ. ಸೊ ಅದಕ್ಕೆ ಆಡ್ ಲಿಫ್ಟಿಂಗ್ ಅಂತ ಹೇಳ್ತೀವಿ. ಸೊ ಆಡ್ ಲಿಫ್ಟಿಂಗಿಗೆ ರೆಡಿ ಆಗಬೇಕು ಅಂದರೆ ಬಾಡಿ ನೀಡ್ ಸ್ಟ್ರೆಂತ್ ಟ್ರೈನಿಂಗ್, ಸ್ವಲ್ಪ ಮಸಲ್ ಮಾಸ್ ಬೇಕು. ಸೊ ಅದಕ್ಕೆ ಮಸಲ್ ಮಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಒನ್. ಆ್ಯಂಡ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಮ್ಮ ಇಂಡಿಯನ್ ಡಯಟ್, ವಿ ಮೋಸ್ಟ್ಲಿ ಈಟ್ ಕಾರ್ಬ್ಸ್, ಪ್ರೋಟೀನೇ ಇರಲ್ಲ ಡಯಟಲ್ಲಿ. ಸೊ ವಾಟ್ ಐ ಸಜೆಸ್ಟ್ ಈಸ್, ನಾವು ಯಾವಾಗ ಬೇಸಿಕ್ ಪ್ರೋಟೀನ್ ಸೋರ್ಸ್ ನಮ್ಮ ಬಾಡಿಗೆ ಕೊಡ್ತೀವೋ, ಇವಾಗ ಬಾಡಿ ಅಂದಮೇಲೆ ಸ್ಕೆಲಿಟನ್ ಮಸಲ್ ಇದ್ದೇ ಇರುತ್ತೆ. ಯು ಡೋಂಟ್ ವರ್ಕೌಟ್ ಆಲ್ಸೋ, ಯು ಹ್ಯಾವ್ ಸರ್ಟೇನ್ ಅಮೌಂಟ್ ಆಫ್ ಮಸಲ್ ಇನ್ ಯೋರ್ ಬಾಡಿ. ಯಾಕೆಂದರೆ ನಮ್ಮ ಬೋನ್ಸ್ನೆಲ್ಲ ಅಟ್ಯಾಚ್ ಮಾಡೋದೇ ನಮ್ಮ ಮಸಲ್. ಸೊ ದಟ್ ಈಸ್ ಕಾಲ್ಡ್ ಸ್ಕೆಲಿಟನ್ ಮಸಲ್. ಸೊ ನಾವು ಯಾವಾಗ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ಬ್ರೇಕ್ ಡೌನ್ ಆಗಿ ಮಸಲ್ ವಿಲ್ ಬಿಕಮ್ ಬಿಗ್. ಓಕೆ, ನೀವು ವರ್ಕೌಟೇ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಸ್ಕೆಲಿಟನ್ ಮಸಲ್. ಆ ಸ್ಕೆಲಿಟನ್ ಮಸಲ್ ಸ್ಟ್ರಾಂಗ್ ಆಗಬೇಕು ಅಂದರೆ ವಿ ನೀಡ್ ಸರ್ಟೇನ್ ಅಮೌಂಟ್ ಆಫ್ ಪ್ರೋಟೀನ್. ಆ ಪ್ರೋಟೀನ್ ತಿಂದ್ರೇ ವಿ ವಿಲ್ ಫೀಲ್ ಸ್ಟ್ರಾಂಗರ್ ವಿತ್ 30 minutes ಆಫ್ ವಾಕ್. ಸೊ ನಾನೇನು ಹೇಳ್ತೀನಿ ಅಂದರೆ, ಬಿಫೋರ್ ಸ್ಟಾರ್ಟಿಂಗ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ, ಫರ್ಗೆಟ್ ಇಟ್, ಸ್ಟಾರ್ಟ್ ಈಟಿಂಗ್ ರೈಟ್ ಫುಡ್. ದ ಮೊಮೆಂಟ್ ನೀವು ಯಾವಾಗ ಕರೆಕ್ಟಾಗಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ 50% ಯು ಆರ್ ಫಿಟ್. ಆವ್ರೇಜ್ ಇಂಡಿಯನ್ ಡಯಟ್ ಅಂತ ಹೇಳಿದ್ರಿ ನೀವು. ಇಂಡಿಯನ್ ಡಯಟು ಇವಾಗ ನಾವು ಲಾಸ್ಟ್ 30-40 ವರ್ಷದಿಂದ ನಾವು ನೋಡ್ತಾ ಇಲ್ಲ. ವಿ ಆರ್ ಸೀಯಿಂಗ್ ಫಾರ್ ದ ಲಾಸ್ಟ್ ಥೌಸಂಡ್ಸ್ ಆಫ್ ಇಯರ್ಸ್ ಅಲ್ವಾ. ಬಟ್ ಇವಾಗ ಪ್ರಾಸೆಸ್ಡ್ ಫುಡ್ ಜಾಸ್ತಿ ಹೋಗಿದೆ. ಆಮೇಲೆ ಆಕ್ಸೆಸ್ ಟು ಅದರ್ ಫುಡ್ಸ್, ಇವಾಗ ಗೋಬಿ ಮಂಚೂರಿ ತಿನ್ನೋದಾಗ್ಬೋದು, ಪಿಜ್ಜಾ ತಿನ್ನೋದಾಗ್ಬೋದು, ಅಥವಾ ಪಾಸ್ತಾ ತಿನ್ನೋದಾಗ್ಬೋದು, ಇದೆಲ್ಲ ಜಾಸ್ತಿ ಆಗಿದೆ. ಇಂಡಿಯನ್ ಡಯಟ್ ಅಂದರೆ ನೀವು ಹೆಂಗೆ ಅದನ್ನು ಡಿಸ್ಕ್ರೈಬ್ ಮಾಡ್ತೀರಾ? ಅಂದರೆ ದ ಎಂಟೈರ್ ವರ್ಲ್ಡ್ ಯು ಟೇಕ್ ಇಟ್, 95% ಆಫ್ ವೆಜಿಟೇರಿಯನ್ ಆರ್ ಇನ್ ಇಂಡಿಯಾ. ಇನ್ನು 5% ವೆಜಿಟೇರಿಯನ್ ಇಸ್ ಆಲ್ ಓವರ್ ದ ವರ್ಲ್ಡ್. ಆ್ಯಂಡ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ದ ಫುಡ್, ಇವಾಗ ನಾವು ಬೆಳಗ್ಗೆಯಿಂದಾನೇ ನಾವು ಏನು ತಿಂದಿರ್ತೀವಿ, ಇಲ್ಲ ದೋಸೆ ತಿಂದಿರ್ತೀವಿ, ಇಲ್ಲ ರೈಸ್ ತಿಂದಿರ್ತೀವಿ, ಮತ್ತೆ ಮಧ್ಯಾಹ್ನ ಹೋದರೆ ರೈಸು, ಮತ್ತೆ ನೈಟ್ ಏನಾದ್ರು ತಿನ್ನಬೇಕು ಅಂದರೆ ರೈಸ್. ಎಂಟೈರ್ ಡೇ ಈಸ್ ಕಾರ್ಬ್ಸ್, ವೆರಿ ಇಸ್ ಪ್ರೋಟೀನ್, ವೆರಿ ಇಸ್ ಫ್ಯಾಟ್, ವೆರಿ ಇಸ್ ಫೈಬರ್. ಸೊ ಇಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಫ್ಯಾಟ್ ದೋಸೆಯಲ್ಲಿ ಸಿಗುತ್ತೆ ಸರ್, ತುಪ್ಪದಲ್ಲಿ. ಅದರಲ್ಲೂ ಸ್ಯಾಚುರೇಟೆಡ್ ಫ್ಯಾಟು, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್. ಸೊ ಇದೆಲ್ಲ ತುಂಬ ನಾಲೆಡ್ಜ್ ಕಮ್ಮಿ ಜನರಿಗೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಂದು ಬಾಡಿಗೆ ಎಷ್ಟು ಪ್ರೋಟೀನ್ ತಿನ್ನಬೇಕು, ಎಷ್ಟು ಕಾರ್ಬ್ಸ್ ತಿನ್ನಬೇಕು ಅಂತ. ಯಾಕಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ರಷ್ಯಾಗೆ ಒಂದು 5 ವರ್ಷ ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ ಟು ಡೂ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು 2 years 3 years ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತಾ ಇರ್ತಾರೆ. ಆ್ಯಂಡ್ ಇಟ್ಸ್ ಅಂದರೆ ಒಂದು ಎವ್ರಿಬಡಿ ಆರ್ ಈಟಿಂಗ್ ಮೀಟ್ ಬಾಲ್, ವೆಜಿಟೇಬಲ್ಸ್. ಐ ಡಿಂಟ್ ಸಿ ಎನಿ ಕಾರ್ಬ್ಸ್ ದೇರ್. ಅಂದರೆ ಅದು ಅವರ ಏನಪ್ಪ ಹುಟ್ಟಿದಾಗಿಂದನೇ ಅವರ ಡಯಟ್ ಆ ಥರ ಇದೆ ಅಲ್ಲಿ. ಆ್ಯಂಡ್ ದಟ್ ಇಸ್ ವೈ ದೇ ಬ್ರೀಡ್ ಈಸ್ ಲೈಕ್ ದಟ್. ನಾನು ರಷ್ಯಾದಲ್ಲಿ ಐ ಸಾ ದ ಅತ್ಲೀಟ್ಸ್, ಐ ವಾಸ್ ಲೈಕ್ ಮ್ಯಾಡ್. ಅವ್ರ ಜೆನೆಟಿಕ್ಸ್ ಹೆಂಗಿದೆ ಅಂದರೆ, ವಿತೌಟ್ ಇವನ್ ವರ್ಕಿಂಗ್ ಔಟ್ ದೇ ಆರ್ ಫಿಟ್. ಅವ್ರ ಹೈಟು, ಪರ್ಸ್ನಾಲಿಟಿ. ಸೊ ಐ ಗೆಟ್ ಜಲಸ್, ಯಾಕೆ ನಮ್ಮ ಇಂಡಿಯಾದಲ್ಲಿ ಈ ಥರ ಮಾಡಲ್ಲ? ವೈ ವಿ, ಬಿಕಾಸ್ ವಿ ಹ್ಯಾವ್ ದ ಹೈಯೆಸ್ಟ್ ಪಾಪ್ಯುಲೇಷನ್, ವೈ ಕಾಂಟ್ ವಿ ವಿನ್ ಒಲಿಂಪಿಕ್ ಮೆಡಲ್? ನನಗೆ ಎಷ್ಟೊಂದು ಕ್ವಶನ್ ಅರೈಸ್ ಆಗತ್ತೆ ನನ್ನ ಮೈಂಡಲ್ಲಿ, ಯಾಕೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ? ಇವಾಗ ಫುಟ್ಬಾಲೇ ತಗೊಳ್ಳಿ, ವಿ ಕಾಂಟ್ ಇವನ್ ಕ್ವಾಲಿಫೈ ದಟ್. ಒಲಿಂಪಿಕ್ಸಲ್ಲಿ 100 meters ಕ್ವಾಲಿಫೈ ಆಗಲ್ಲ. ವೈ? Because for me, according to me, the mostly it is diet. It's not about namdu ಒಳ್ಳೊಳ್ಳೆ genetics ಇದೆ ಇಂಡಿಯಾದಲ್ಲಿ. we have so many people. ಸೊ ಐ ಮೀನ್ ನೋಡಿ, ನಮ್ಮ ಇಂಡಿಯನ್ಸು ನಮ್ಗೆ ಇದ್ದಿದ್ದು ಎರಡೇ ಮೀಲು. ಒಂದು ಸೂರ್ಯೋದಯಕ್ಕೆ, ಇನ್ನೊಂದು ಸೂರ್ಯಾಸ್ತಕ್ಕೆ. ಅದಾದಮೇಲೆ ಏನೂ ಇರಲಿಲ್ಲ. ಸೊ ಬೇಸಿಕಲಿ 12 hour ಗ್ಯಾಪ್ ಇರ್ತಿತ್ತು. ಆ 12 hour ಗ್ಯಾಪಲ್ಲಿ ನ್ಯಾಚುರಲ್ ಆಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗ್ತಾ ಇತ್ತು. ಆಮೇಲೆ ಬ್ರಿಟಿಷರ್ಸ್ ಬರ್ತಾರೆ. ಬ್ರಿಟಿಷರ್ಸ್ ಬಂದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಕಾನ್ಸೆಪ್ಟ್ ತೊಗೊಂಬರ್ತಾರೆ. ಅವರಿಗೆ ಅದು ಪರ್ಫೆಕ್ಟ್ ಆಗಿದೆ ಫಾರ್ ದೇರ್ ಡಯಟ್. ಇವತ್ತು ನೀವು ಲಂಡನ್ಗೆ ಹೋದರೆ 6-6:30 ಎಲ್ಲರೂ
ಊಟ ಮಾಡ್ಬಿಟ್ಟಿರ್ತಾರೆ. ಯುರೋಪಲ್ಲಿ ಎಲ್ಲೇ ಹೋಗಿ ನೀವು 6-6:30 ಸಂಜೆ ಊಟ ಆಗೋಗಿರುತ್ತೆ ಅವ್ರದ್ದು. ನಮ್ಮಲ್ಲಿ ಇವಾಗ ಏನಾಗಿದೆ ಅಂದರೆ ಟೂ ಮಚ್ ಆಫ್ ಕಮರ್ಷಿಯಲೈಸೇಷನ್ ಆಗಿರೋದ್ರಿಂದ ಆಮೇಲೆ ಜನಕ್ಕೆ ಆಗ ಒಂದು ಸ್ವಲ್ಪ ಬಡತನನೂ ಹೆಚ್ಚಿತ್ತು. ಹೌದು. ಇವತ್ತು ಎಲ್ಲರಿಗೂ ತಕ್ಕ ಮಟ್ಟಿಗೆ ಎಲ್ಲರ ಹತ್ರನೂ ದುಡ್ಡಿದೆ. ಈ 3 ಹೊತ್ತು ತಿನ್ನಬೇಕು ಅನ್ನೋದು ಲಕ್ಸುರಿನ ನೆಸೆಸಿಟಿನ? ಅದನ್ನು ನಾನು ಇವಾಗೂ ಬಿಲೀವ್ ಮಾಡಲ್ಲ. ಐ ಡೋಂಟ್ ಫಾಲೋ ದಿಸ್ ಕಾನ್ಸೆಪ್ಟ್. ನಾನು ಯಾವ ಥರ ಅಂದರೆ ಬಾಡಿ ಡಸಂಟ್ ರಿಯಲೈಸ್. ಇವಾಗ ತುಂಬ ಜನ ನಮ್ಮ ಜಿಮ್ಮಿಗೆ ಬಂದಾಗ ಹೇಳ್ತಾರೆ ನಾನು ಸೋಮವಾರ ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ, ಶನಿವಾರ ತಿನ್ನಲ್ಲ. ಈ ಬಾಡಿ ವೋಂಟ್ ರಿಯಲೈಸ್ ಇವತ್ತು ಮಂಡೇ, ಇವತ್ತು ಥರ್ಸ್ಡೇ, ಸ್ಯಾಟರ್ಡೇ. ಬಾಡಿ ಡಸಂಟ್ ನೋ ಎನಿಥಿಂಗ್. ಬಾಡಿ ನೀಡ್ಸ್ ಫ್ಯೂಲ್. ಬಾಡಿ ಸರ್ವೈವ್ ಆಗಬೇಕು ಅಂದರೆ ಬಾಡಿಗೆ ಫ್ಯೂಲ್ ಬೇಕು. ನೀವು ಯಾವಾಗಾದರೂ ಕೊಡಿ 24 hours, ಇಟ್ ಡಸಂಟ್ ಮ್ಯಾಟರ್. ಬೆಳಗ್ಗೆ ಕೊಡಿ, ಮಧ್ಯಾಹ್ನ ಕೊಡಿ, ನೈಟ್ ಕೊಡಿ. ನಾನು ಅಷ್ಟೇ, ಐ ಡೋಂಟ್ ಫಾಲೋ ದಟ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇಲ್ಲ. ನನಗೆ ಯಾವಾಗ ತಿನ್ನಬೇಕು ಅನ್ಸುತ್ತೋ ಅವಾಗ ತಿನ್ನತ್ತೆ. ಇವಾಗೇನು ಮಾಡ್ತಾ ಇದ್ದೀನಿ, ಐ ಡೂ ಫಾಸ್ಟಿಂಗ್. ನಾನು ನೈಟ್ 9 ಗಂಟೆಗೆ ತಿಂದರೆ ನೆಕ್ಸ್ಟ್ ಡೇ 1 o'clock ತನಕ ಏನೂ ತಿನ್ನಲ್ಲ. ಮೈ ಫಸ್ಟ್ ಮೀಲ್ ಇಸ್ ಅಟ್ 1 o'clock. ಯಾಕೆಂದರೆ ಐ ಸ್ಟಾರ್ಟೆಡ್ ದಿಸ್ ಅರೌಂಡ್ 5 years ಬ್ಯಾಕ್. ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಅಂದರೆ ಫ್ಯಾಟ್ ಬರ್ನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಐ ವಾಸ್ ವೆರಿ ಲೀನ್, ಬ್ಲೋಟಿಂಗ್ ಇರಲಿಲ್ಲ. ಸೊ ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ವರ್ಕಿಂಗ್ ವೆರಿ ಗುಡ್ ಫಾರ್ ಮೀ. 1 o'clock ಹಂಗೆ ತಿಂತೀನಿ ಆ್ಯಂಡ್ ವರ್ಕೌಟ್ ಮುಂಚೆ ಇಫ್ ಐ ಫೀಲ್ ಗುಡ್ ಐ ವೋಂಟ್ ಈಟ್ ಎನಿಥಿಂಗ್. ಇಫ್ ಐ ಫೀಲ್ ಓಕೆ ನನಗೆ ಸ್ವಲ್ಪ ಕಾರ್ಬ್ಸ್ ಬೇಕು ಅಂದರೆ ಒಂದು ಮೀಲ್ ತಿನ್ಕೊಂಡು ವರ್ಕೌಟ್ಗೆ ಹೋಗ್ತೀನಿ. ಆ್ಯಂಡ್ ಇವನ್ ನೈಟ್ ಆಫ್ಟರ್ ವರ್ಕೌಟ್ ಐ ಈಟ್ ಒನ್ ಗುಡ್ ಮೀಲ್. ಸೊ ವಾಟ್ ಮೈ ಬಾಡಿ ಸೇಸ್, ನನ್ನ ಬಾಡಿ ಏನು ಬೇಕೋ ಅದ್ರ ಪ್ರಕಾರ ನಾನು ತಿಂತೀನಿ. ಐ ವಿಲ್ ನೆವರ್ ಫಾಲೋ ದ 3 meal ರೂಟೀನ್ ವಾಟ್ ಎವರ್ ಯು ಸೆಡ್. ಅದು ನಾನು ಬಿಲೀವೇ ಮಾಡಲ್ಲ. ಸೊ ಬಾಡಿ ಡಸಂಟ್ ನೋ ನಾವು ಈ ಕಂಪಲ್ಸರಿ 3 meal ತಿನ್ನಲೇಬೇಕು, 2 meal ತಿನ್ನಬೇಕು. ನೋ, ಇವನ್ ಯು ಕ್ಯಾನ್ ಸರ್ವೈವ್ ಇನ್ 1 meal ಆಲ್ಸೋ. ಅವರವರ ಬಾಡಿ ಟೈಪಿಗೆ, ಅವರವರ ಕಂಫರ್ಟ್. ಜನರಲ್ ಆಗಿ ಎಲ್ಲರಿಗೂ ಹೇಳಬೇಕು ಅನ್ನೋದಾದ್ರೆ ವಾಟ್ ಇಸ್ ದ ಬೆಸ್ಟ್ ಮೀಲ್ ಪ್ಲಾನ್? ಬೆಸ್ಟ್ ಮೀಲ್ ಪ್ಲಾನ್ ಅಂದರೆ ಐ ಡೂ ಲೈಕ್ 60% ಆಫ್ ಪ್ರೋಟೀನ್, 30% ಆಫ್ carbs and remaining fat and fiber. ಇದು ನನ್ನ ಸ್ಪ್ಲಿಟ್ಟು. ಬಟ್ ಆಸ್ ಐ ಆಮ್ ಡೂಯಿಂಗ್ ಕಾರ್ನಿವೋರ್ ಡಯಟ್ ಅಂತ ಹೇಳೋದ್ನಲ್ಲ, ಮೈ 80% ಆಫ್ ಫುಡ್ ಇಸ್ ಪ್ರೋಟೀನ್. ಇನ್ನು ಮಿಕ್ಕಿದ್ದು ಕಾರ್ಬ್ಸ್ ಆಲ್ಸೋ. ನನಗೆ ಯಾವಾಗ ಸುಸ್ತಾಗುತ್ತೋ ಆವಾಗ ಮಾತ್ರ ಕಾರ್ಬ್ಸ್ ತಿಂತೀನಿ. ಇದು ನಾನು ತುಂಬ ಜನಕ್ಕೆ ಹೇಳಿದ್ದೀನಿ. ಹೆಂಗೆ ಅಂದರೆ ಐ ಥಿಂಕ್ ಅಬೌಟ್ ನೆಕ್ಸ್ಟ್ 2 hours ನಾನು ಏನು ಮಾಡ್ತೀನಿ ಅಂತ. ಇವಾಗ ನೆಕ್ಸ್ಟ್ 2 hours ನಾನು ಜಿಮ್ಗೆ ಹೋಗ್ತೀನಿ ಅಂದರೆ ಐ ಈಟ್ ಕಾರ್ಬ್ಸ್. ಇವಾಗ ನೆಕ್ಸ್ಟ್ 2 hours ನಾನು ಏನೂ ಮಾಡಲ್ಲ, ಮನೆಯಲ್ಲೇ ಕೂತಿರ್ತೀನಿ ಅಂದರೆ ಐ ವೋಂಟ್ ಈಟ್ ಕಾರ್ಬ್ಸ್. ಸ್ಕಿಪ್ ಮಾಡಿಬಿಡ್ತೀನಿ ಕಾರ್ಬ್ಸ್ನ. ಐ ನೋ ಮೈ ಬಾಡಿ. ಇವಾಗ ನಾನು ಜಿಮ್ಗೆ ಹೋಗಿರ್ತೀನಿ, ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ, ಮೈ ಎಂಟೈರ್ ಗ್ಲೈಕೋಜಿನ್ ಈಸ್ ಔಟ್, ಯೂಸ್ ಮಾಡ್ಕೊಂಡಿದ್ದೀನಿ ವರ್ಕೌಟ್ ಟೈಮಲ್ಲಿ. ಮನೆಗೆ ಬಂದ ತಕ್ಷಣ ಮತ್ತೆ ಕಾರ್ಬ್ಸ್ ತಿಂತೀನಿ. ದಟ್ಸ್ ಆಲ್. ಆ್ಯಂಡ್ ಸ್ಮಾಲ್ ಕ್ವಾಂಟಿಟಿ ಕಾರ್ಬ್ಸ್ ಅಂದರೆ ನಾನು ಒಂದು ತಟ್ಟೆ ಫುಲ್ ಅನ್ನ ಹಾಕೊಂಡು ತಿನ್ನಲ್ಲ. 1 cup ರೈಸ್, ಸ್ವೀಟ್ ಪೊಟ್ಯಾಟೊ. ಸೊ ಮೊನ್ನೆ ಎಲ್ಲ ಒಂದು ಲೆಕ್ಕಾಚಾರ ನೋಡ್ತಾ ಇದ್ದೆ ಸರ್ ನಾನು. ನಿಮ್ಮ ಬಾಡಿನಲ್ಲಿ ನಿಮ್ಮ ಬಾಡಿ ವೆಯ್ಟ್ ಇಂಟು ಮಾಡಿ ಇಷ್ಟು ಕಾರ್ಬ್ಸ್ ತಿನ್ನಿ, ಇಷ್ಟು ಇಂಟು ಮಾಡಿ ಇಷ್ಟು ಪ್ರೋಟೀನ್ ತಿನ್ನಿ ಅಂತೆಲ್ಲ, ಆ ಥರ ಏನಾದರೂ ಫಾರ್ಮುಲಾ ಇದೆಯಾ? ಇಲ್ಲ. ನಾನು ಇದನ್ನೂ ಹೇಳ್ತೀನಿ, ಡೋಂಟ್ ಕಾಂಪ್ಲಿಕೇಟ್ ಫಿಟ್ನೆಸ್. ಫಿಟ್ನೆಸ್ ತುಂಬ ಸಿಂಪಲ್, ತುಂಬ ಈಸಿ. ನಮ್ಗೆ ಏನು ಇಷ್ಟ ಇಲ್ವೋ ಅದನ್ನು ಡೈಲಿ ಮಾಡೋದೇ ಫಿಟ್ನೆಸ್. ನಿಜ. ಇವಾಗ ಮೋಟಿವೇಶನ್ ಅಂತ ಒಂದು 2-3 ದಿವಸ ಬರ್ತಾರೆ, 4ನೇ ದಿವಸ ಮೋಟಿವೇಶನ್ ಹೋಯ್ತು. ಯಾರಿಗೂ ಇರಲ್ಲ ಮೋಟಿವೇಶನ್. ಡಿಸಿಪ್ಲಿನ್ ಬೇಕು. ಡೈಲಿ ಒಂದನ್ನೇ ಮಾಡಬೇಕು. ಆ್ಯಂಡ್ ಅವಾಗೇ ನೀವು ಹೇಳ್ತಾ ಇದ್ವಿ 90-95% ಪೀಪಲ್ ಲೀವ್ ದ ಜಿಮ್ ಇನ್ 2 or 3 months. ಕರೆಕ್ಟ್. ಯಾಕೆಂದರೆ ಜಿಮ್ ಅಂದರೆ ತುಂಬ ಈಸಿ ಅಂದ್ಕೊಂಡ್ಬಿಡುತ್ತಾರೆ. ಬಂದ ತಕ್ಷಣ ರಿಸಲ್ಟ್ ಬಂದ್ಬಿಡುತ್ತೆ, ಫುಲ್ 6 pack ಬಂದ್ಬಿಡುತ್ತೆ, ಫ್ಯಾಟ್ ಹೋಗ್ಬಿಡುತ್ತೆ. ನೋ, ಜಿಮ್ ಅದೊಂಥರ ನಮ್ಮ ಪಾರ್ಟ್ ಆಫ್ ದ ಲೈಫ್ ಆಗಿಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆಟೋಮೆಟಿಕ್ಕಾಗಿ ಹೆಂಗೆ ಅಲ್ಲುಸ್ತೀವಿ, ಹೆಂಗೆ ಸ್ನಾನ ಮಾಡ್ತೀವಿ, ಇಟ್ಸ್ ಆಟೋಮೆಟಿಕ್. ಅದನ್ನು ಹುಟ್ಟಿದಾಗಿಂದ ಮಾಡ್ಕೊಂಬಂದಿದ್ದೀವಿ. ಇವಾಗ ನಾವು ಅಲ್ಲುಜ್ಬೇಡ ಅಂದರೆ ನಾವು ಅಲ್ಲುಜ್ಜಲ್ವಾ? ನಮಗೆ ಒಂದು ವಾರ ಅಲ್ಲುಜ್ಜಿಲ್ಲ ಅಂದರೆ ನಮಗೆ ಅಸಹ್ಯ ಆಗುತ್ತೆ. ಒಂದು ವಾರ ಅಲ್ಲ, 1 hour ಲೇಟ್ ಆಗುತ್ತೆ. ಆ ಫೀಲಿಂಗ್ ನಮ್ಗೆ ಆಗಬೇಕು. ಯಾವಾಗ ಬಾಡಿ ವರ್ಕೌಟ್ ಮಾಡಲ್ವೋ ಆ ಫೀಲಿಂಗ್ ನಮ್ಗೆ ಅನ್ನಿಸ್ಬೇಕು. ವಾಟ್ ಈಸ್ ಹ್ಯಾಪ್ನಿಂಗ್. ಯು ಶುಡ್ ಸ್ಟಾರ್ಟ್ ಲವಿಂಗ್ ದಟ್ ಫೀಲಿಂಗ್. ಅಂದರೆ ವರ್ಕೌಟ್ ಮಾಡಿದಾಗ ಫೀಲಿಂಗ್ ಬರುತ್ತಲ್ಲ, ದಟ್ ಹಾರ್ಮೋನ್ಸ್, ಎಂಡೋಮಾರ್ಫಿನ್ ಹಾರ್ಮೋನ್ಸ್, ಯು ಫೀಲ್ ಗುಡ್. ನಾನು ಎಲ್ಲರಿಗೂ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ. ವರ್ಕೌಟ್ ಮಾಡೋರು ಸಾಯಲ್ಲ ಅಂತಲ್ಲ, ಎವ್ರಿಬಡಿ ವಿಲ್ ಡೈ. ಇವಾಗ ಯಾರು ಒಬ್ರು ಜಿಮ್ ಮಾಡಿಕೊಂಡು ತುಂಬ ಫಿಟ್ ಇರೋರು, ಇಫ್ ಈ ಡೈ, ಪೀಪಲ್ ವಿಲ್ ಸ್ಟಾರ್ಟ್ ಕಮೆಂಟಿಂಗ್, ಜಿಮ್ ಮಾಡ್ತಿದ್ದ. ಅದಕ್ಕೆ ನಾನು ಹೇಳೋದು, ಜಿಮ್ ಮಾಡಬೇಡಿ, ಎಂಜಾಯ್ ಮಾಡಿ ಲೈಫ್. ಅದು ಹಂಗಲ್ಲ. ಆ ವರ್ಕೌಟ್ ಮಾಡೋರಿಗೆ ಗೊತ್ತು ಆ ಫೀಲಿಂಗು ಎಷ್ಟು ಚೆನ್ನಾಗಿ ಅನಿಸುತ್ತೆ. ವಾಕ್ ಮಾಡುವಾಗ ಕಾನ್ಫಿಡೆಂಟು, ವರ್ಕೌಟ್ ಮಾಡುವಾಗ ಫೀಲಿಂಗು. ಆ್ಯಂಡ್ ನಾನಿವಾಗ ಡಯಟ್ ಅಂತ ಹೇಳ್ತೀನಲ್ಲ, ಡಯಟ್ ಅಂದರೆ ಐ ಡೋಂಟ್ ಡಯಟ್,
ಐ ಈಟ್ ಲಾಟ್ ಆಫ್ ಫುಡ್ ಆ್ಯಕ್ಚುಲಿ. ಇವಾಗ ಡಯಟ್ ಮಾಡೋದೇ ತುಂಬ ಕಮ್ಮಿ ಊಟ ಮಾಡೋದು. ನಾನು ವರ್ಕೌಟ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತೀನಿ. ಐ ಈಟ್ ಕ್ಲೀನ್ ಫುಡ್ ಬಟ್ ಐ ಆಮ್ ಲೀನ್. ನನಗೆ ಗೊತ್ತು ನಾನು ಎಷ್ಟು ತಿನ್ನಬೇಕು ಅಂತ. ಟುಡೇ ಆಲ್ಸೋ ಇವನ್ ನೌ ಐ ಈಟ್ 1 kg ಆಫ್ ಮೀಟ್ ಎವ್ರಿ ಡೇ. ಅಯ್ಯಪ್ಪ. ಎವ್ರಿ ಡೇ ಐ ಈಟ್ ಕಂಪಲ್ಸರಿ. ಐ ನೀಡ್ ದಟ್. ಬಟ್ ಐ ಆಮ್ ಸ್ಟಿಲ್ ಮೈಂಟೈನಿಂಗ್ ದಟ್ ಬಾಡಿ ವೇಟ್. ಒಂದು 15-16% ಬಾಡಿ ಫ್ಯಾಟ್ ಇದೆ. ಎನಫ್ ಫಾರ್ ಮೀ. ನನ್ನ ಪ್ರೊಫೆಷನ್ಗೆ ಇವಾಗ ಮೂವಿಯಲ್ಲಿ ಫೈಟ್ ಎಲ್ಲ ಬರ್ತಾ ಇರುತ್ತೆ. ಮುಂಚೆ ಹೆವಿ ಇದ್ದೆ, 135 ಇದ್ದೆ, ಬಟ್ ಬಿದ್ದಾಗೆಲ್ಲ ಸಖತ್ ಏಟ್ ಆಗೋದು. ಸೊ ಐ ರೆಡ್ಯೂಸ್ ಮೈ ವೆಯ್ಟ್ 120. ಐ ಆಮ್ ಓಕೆ ನೌ. ಐ ಆಮ್ ಎಂಜಾಯಿಂಗ್ ದಟ್ ವೆಯ್ಟ್. ನನಗೆ ಗೊತ್ತು ಕಮ್ಮಿ ಮಾಡಬೇಕಾ, ನಾನು ಫುಡ್ ಕಮ್ಮಿ ಮಾಡ್ತೀನಿ, ಇಮಿಡಿಯೇಟಾಗಿ ಒಂದು 5 kgs ಕಮ್ಮಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ರೋಲ್ ಐ ಡೂ ಇಟ್. ಸೊ 6'3", 6'4", 6'4" ಇದ್ದೀನಿ. ನಾನು 6'1" ಇದ್ದೀನಿ. ನಾನು ಕುಳ್ಳ ಅಂತ ಅನ್ಸಿದ್ದು ಅವ್ರ ಪಕ್ಕ ನಿಂತಾಗ್ಲೇನೆ. ನೀವು ಬಿಡಿ, ನೀವು ಲೈಫ್ನ ಫಿಟ್ನೆಸ್ಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದೀರಾ, ಅದ್ರ ಜೊತೆಗೆ ಬೆಳೆದಿದ್ದೀರಾ. ಬೇರೆ ಒಬ್ಬ ಆ್ಯಾವ್ರೇಜ್ ವ್ಯಕ್ತಿ, ಇವಾಗ ನಮ್ಮ ಓಲಾ ಊಬರ್ ಡ್ರೈವರ್ಗಳು ಇಟ್ಕೊಳ್ಳೋಣ, ಪಾಪ ಅವ್ರು ಯಾವಾಗಲೂ ಕಾರಲ್ಲೇ ಕೂತಿರ್ತಾರೆ. ಆಟೋ ಡ್ರೈವರ್ ಇಟ್ಕೊಳ್ಳೋಣ, ಅವ್ರು ಯಾವಾಗಲೂ ಕಾರಲ್ಲೇ ಕೂತಿರ್ತಾರೆ. ಅಕೌಂಟ್ಸ್ ಕೆಲಸ ಮಾಡೋರು, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ, ಇವ್ರು ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಇವ್ರಿಗೆ ಇಟ್ ಬಿಕಮ್ಸ್ ಅ ಲೈಫ್ ಸ್ಟೈಲ್. ಕೂತ್ಕೊಂಡು ಕೆಲಸ ಮಾಡೋದು ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಈ 1 hour ವರ್ಕೌಟ್ ಮಾಡಿ ಇಡೀ ದಿವಸ ಕೂತ್ಕೊಂಡ್ರೆ, ಈ 1 hour ಮಾಡಿರೋದು ಇಡೀ ದಿವಸ ಕೂತ್ಕೊಂಡ್ರೆ ನಲ್ಲಿಫೈ ಆಗಲ್ಲ ಒಂಥರ? ಇಲ್ಲ, ವಾಟ್ ಐ ಟೆಲ್ ಇಸ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಅಟ್ಲೀಸ್ಟ್ 1 hour ಆದರೂ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಲ್ವಾ. ಇವಾಗ ಇನ್ನೊಂದು ಏನಾಗುತ್ತೆ, ಇವಾಗ ಒಳ್ಳೆ ಊಟ ಮಾಡಬೇಕು ಅಂದರೆ ದುಡ್ಡು ಖರ್ಚಾಗತ್ತೆ. ಐ ವಿಲ್ ಬಿ ವೆರಿ ಫ್ರ್ಯಾಂಕ್. ಇವಾಗ ನೀವು ಫಿಟ್ನೆಸ್ಸಲ್ಲಿ ಇರಬೇಕು ಅಂದರೆ ಯು ಹ್ಯಾವ್ ಟು ಈಟ್ ಕ್ಲೀನ್ ಫುಡ್. ಕರೆಕ್ಟ್. ಆ್ಯಂಡ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ದೇ ಹ್ಯಾವ್ ಸೆಗ್ರಿಗೇಟೆಡ್ ರಿಯಲ್ ಫುಡ್ಗೂ ಆರ್ಗ್ಯಾನಿಕ್ ಫುಡ್ಡು, ನಾರ್ಮಲ್ ಫುಡ್ಡು ಅಂತ. ನಾರ್ಮಲ್ ಫುಡ್ಡು ಇಟ್ ಇಸ್ ಲಿಟಲ್ ಚೀಪರ್, ಆರ್ಗ್ಯಾನಿಕ್ ಹೋದರೆ ಇಟ್ಸ್ ಲಿಟಲ್ ಹೈಯರ್. ಅಂದರೆ ಫುಡ್ಡಲ್ಲೂ ದೇ ಹ್ಯಾವ್ ಸೆಗ್ರಿಗೇಟೆಡ್ ಹೈ ಕ್ವಾಲಿಟಿ ಫುಡ್, ಲೋ ಕ್ವಾಲಿಟಿ ಫುಡ್ ಅಂತ. ಸೊ ನೀವು ಫಿಟ್ ಆಗಿರಬೇಕು ಅಂದರೆ ಎಸ್, ಹೆಲ್ದಿ ಫುಡ್ ವಿಲ್ ಕಾಸ್ಟ್ ಯು ಸಮ್ ಮನಿ. ಅದಂತೂ ಇಟ್ಸ್ ರಿಯಲ್. ನಮ್ಮ ತಾತನ ಕಾಲದವರು, ಅಥವಾ ನನಗನ್ಸುತ್ತೆ ನಾವು ನೀವೆಲ್ಲ ಇದೀವಲ್ಲ, ನಾವೇ ಲಾಸ್ಟ್ ಜನರೇಷನ್ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ ತಿನ್ನಿದ್ದ. ವೆರಿ ರೈಟ್. ಬಿಕಾಸ್ ಅವಾಗ ಜಂಕ್ ಫುಡ್ಡೇ ಇರ್ತಾ ಇರಲಿಲ್ಲ. ನಮ್ಮ ಮನೇಲಿ ಅಡುಗೆ ಮಾಡುವಾಗ, ನಮ್ಮ ಮನೇಲಿ ಡೈಲಿ ಅಡುಗೆ ಮಾಡೋರು. ಯಾವಾಗೋ ತಿಂಗಳಿಗೊಂದ್ಸತೆ ವಿಧಾನಸೌಧ ಹತ್ರ ಕರ್ಕೊಂಡೋಗಿ ಪಾಪ್ಕಾರ್ನ್ ಅದು ಇದು ಕೊಡ್ಸೋರು. ಅದೇ ನಮಗೆ ಜಂಕ್ ಫುಡ್. ಇವನ್ ಶಾಂತಿ ಸಾಗರ್ಗೆ ಹೋಗ್ಬೇಕು ಅಂದ್ರೆ ಡ್ರೆಸ್ ಮಾಡ್ಕೊಂಡು ಅದೊಂದು ದೊಡ್ಡ ಈವೆಂಟ್ ನಮಗೆ. ಕರೆಕ್ಟ್. ಬಟ್ ಇವಾಗ ರೀಸೆಂಟ್ ಆಗಿ ಇಟ್ಸ್ ಆಲ್ ರಿಯಲ್ ಸ್ಟೋರೀಸ್ ಐ ಆಮ್ ಟೆಲ್ಲಿಂಗ್. ಯಾರ್ದೋ ಮನೆಗೆ ಹೋಗಿದ್ದೆ, ಸ್ಮಾಲ್ ಕಿಡ್ 4, 5, 6 years ಇರ್ಬೋದು, ಆರ್ಡ್ರಿಂಗ್ ಫ್ರಮ್ ಸ್ವಿಗ್ಗಿ. ಅವ್ನಿಗೇನು ಬೇಕೋ, ಪೇರೆಂಟ್ಸ್ ಆರ್ ಲೈಕ್ ಕೇರ್ಲೆಸ್. ಅವನೇನೋ ಒಂದು ಬರ್ಗರ್ ತೊಗೊಂಡ, ಅವನೇನೋ ತೊಗೊಂಡ, ಕೋಕ್ ತೊಗೊಂಡ, ಫಿಂಗರ್ಸ್ ಚಿಪ್ ಏನೋ ಫ್ರೆಂಚ್ ಫ್ರೈಸ್ ತೊಗೊಂಡ. 5-6 years ಕಿಡ್ಸ್ ಆರ್ ಈಟಿಂಗ್ ಪ್ರಾಸೆಸ್ ಫುಡ್ ವಿಚ್ ವಾಂಟ್ ಇವನ್ ಡೈಜೆಸ್ಟ್ ಇನ್ ದ ಸ್ಟಮಕ್. ಅದನ್ನು ಒಂದು 5 ತಿಂಗಳಿಟ್ಟರೆ ಅದು ಹಾಳು ಕೂಡ ಆಗಲ್ಲ. ಅದು ನೆಲದ ಮೇಲೆ ಬಿಸಾಕಿದ್ರೆ ಇರುವೆ ಕೂಡ ತಿನ್ನಲ್ಲ ಆ ಫುಡ್ನ. ಅದನ್ನು 5-6 years old ಕಿಡ್ ಇಸ್ ಈಟಿಂಗ್. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ರಿಯಲೈಸ್. ಅಂದರೆ ಈ ಸ್ಟೇಜಿಗೆ ಬಂದಿದ್ದೀವಿ ನಾವು. ಫಸ್ಟು ಪೇರೆಂಟ್ಸ್ ಚೇಂಜ್ ಆಗಬೇಕು. ಪೇರೆಂಟ್ಸ್ ಶುಡ್ ಗೆಟ್ ಫಿಟ್, ಎವ್ರಿಥಿಂಗ್ ವಿಲ್ ಹ್ಯಾಪನ್. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಫಿಟ್ನೆಸ್ ಅನ್ನೋದನ್ನು ನೆಸೆಸಿಟಿ ಅಲ್ಲ, ಲಕ್ಸುರಿ ಮಾಡಿಬಿಟ್ಟಿದ್ದಾರೆ. ಹೌದು, ಕರೆಕ್ಟ್. ಅದನ್ನೇ ಹೇಳಿದೆ. ಸೊ ಇಫ್ ಯು ವಾಂಟ್ ಟು ಬಿ ಫಿಟ್, ಯು ಹ್ಯಾವ್ ಟು ಈಟ್ ಕ್ಲೀನ್ ಫುಡ್. ಆ್ಯಂಡ್ ನೌ ಕ್ಲೀನ್ ಫುಡ್ ತಿನ್ನಬೇಕು ಅಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ವಾಸ್ತವಕ್ಕೆ ಬರೋಣ, ಓಕೆ, ರಿಯಾಲಿಟಿಗೆ ಬರೋಣ. ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಇವಾಗಲಿಂದನಾದರೂ ಹೇಗಾರು ಮಾಡಿ ಕ್ಲೀನ್ ಫುಡ್ ತಿನ್ನಬೇಕು. ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿಲ್ಲ, 50-60 ಸಾವಿರ ಅಲ್ಲ ಇಲ್ಲ ನನ್ನ ಹತ್ರ ಖರ್ಚು ಮಾಡೋದಕ್ಕೆ. ಒಂದು ನಾಮಿನಲ್ ಆಗಿ ಒಂದು ನ್ಯೂಟ್ರಿಷಿಯಸ್ ಫುಡ್ಡನ್ನು ತಿನ್ನಬೇಕು ಅಂದರೆ ಹೇಗೆ ಮನುಷ್ಯ ಅವನ ಡಯಟು ಮತ್ತು ಅದು ಹೇಗೆ ಸಿಗತ್ತೆ, ಅವೈಲಬಿಲಿಟಿ, ಅದನ್ನು ಹೇಗೆ ಡಿಸೈನ್ ಮಾಡ್ಕೋಬೋದು ಅನ್ಸುತ್ತೆ? ಫಸ್ಟ್ ಥಿಂಗ್, ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಫಿಟ್ನೆಸ್ ಅಂದರೆ, ಫಸ್ಟ್ ಸ್ಟಾರ್ಟ್ ಈಟಿಂಗ್ ಯುವರ್ ಫುಡ್ ಅಟ್ ಹೋಮ್. ಮನೆಯಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 3 ಹೊತ್ತು ಮನೇಲಿ. ಎಸ್, ಸ್ಟಾಪ್ ಈಟಿಂಗ್ ಔಟ್ಸೈಡ್. ಅಲ್ಲೇ ನಿಮ್ದೊಂದು 30-40% ಪ್ರಾಬ್ಲಮ್ ಸಾಲ್ವ್ ಆಗೋದು. ಓಕೆ, ಸೊ ಮನೇಲಿ ಏನು ತಿನ್ನಬೇಕು? ಯು ಗೆಟ್ ಬೇಸಿಕ್ ಫುಡ್. ಎಗ್ಗೆ ತಗೊಳ್ಳಿ. ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಸಿಗೋದು ಎಗ್ಗಲ್ಲಿ. ಎಂಟೈರ್ ವರ್ಲ್ಡ್ ನೀವು ಎಗ್ ಮುಂದೆ ದೆರ್ ಇಸ್ ನೋ ರೀಪ್ಲೇಸ್ಮೆಂಟ್.
ಸೊ ಐ ಸಜೆಸ್ಟ್ ಇವನ್ ಎ ವೆಜಿಟೇರಿಯನ್ ಶುಡ್ ಈಟ್ ಎಗ್. ಐ ಈಟ್ ಎಗ್ಸ್. ಸೊ ಬೇಸಿಕ್ ಪೀಪಲ್ ಶುಡ್ ಈಟ್ ಎಗ್. ಎಗ್ ಎಷ್ಟು ಇವಾಗ ಒಂದು 10 rupees, ಐ ಡೋಂಟ್ ನೋ, 10 rupees ಇರ್ಬೋದು. ಯಾ, 5 eggs 50 rupees ಆಯ್ತು. 5 eggs, ಸೊ ಯು ಗೆಟ್ ಸರ್ಟೆನ್ ಅಮೌಂಟ್ ಆಫ್ ಪ್ರೋಟೀನ್ ದೇರ್. ಅದಾದ್ಮೇಲೆ ಚಪಾತಿ ತಿನ್ಬೋದು, ರಾಗಿ ತಿನ್ಬೋದು, ಜೋವಾರ್ ತಿನ್ಬೋದು. ದೀಸ್ ಆರ್ ಆಲ್ ಚೀಪ್. ಮುಂಚೆ ಏನಾಗ್ತಾ ಇತ್ತು, ರಾಗಿ, ಜೋವಾರು ಮತ್ತು ಚಪಾತಿ ಎಲ್ಲ ಬಡವ್ರು ತಿಂತಾ ಇದ್ರು, ಸೌಕಾರೆಲ್ಲ ರೈಸ್ ತಿನ್ನೋದು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಡಯಾಬಿಟೀಸು, ಶುಗರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಅವ್ರು ರಿಯಲೈಸ್ ಆಯಿತು, ಓ ಈ ರಾಗಿ, ಜೋವಾರು ಮತ್ತು ಚಪಾತಿ ಹೆಲ್ದಿ, ರೈಸ್ ಇಸ್ ಬ್ಯಾಡ್ ಅಂತ. ಸೊ ವಾಟ್ ಹ್ಯಾಪನ್, ಸಡನ್ಲಿ ಪ್ರೈಸ್ ಬಿಕೇಮ್ ಹೈಯರ್ ಫಾರ್ ದೀಸ್ ಫುಡ್. ಇವಾಗ ಓಟ್ಸು, ಮುಂಚೆ ಅದನ್ನೆಲ್ಲ ಹಸುಗೆ ಹಾಕೋರು, ಓಟ್ಸು ಅದು ಇದು ಎಲ್ಲ. ಇವಾಗ ಇಟ್ಸ್ ಬಿಕಮ್ ಎ ಲಕ್ಸುರಿ ಓಟ್ಸ್ ತಿನ್ನೋದು. ಸೊ ವಾಟ್ ಐ ಸಜೆಸ್ಟೆಡ್, ಬೇಸಿಕ್ ಫುಡ್ ಮನೆಯಲ್ಲೇ ಇರುತ್ತೆ. ರಾಗಿ ಇಟ್ಸ್ ಎ ಬೇಸಿಕ್, ಜೋವಾರ್, ಚಪಾತಿ ತುಂಬ ಬೇಸಿಕ್ಕು. ಆಮೇಲೆ ಈ ಗ್ರೀನ್ ಲೀವ್ಸ್ ಎಷ್ಟೊಂದು ಬರುತ್ತೆ. ಪಾಲಕ್ ಈಸ್ ಅಮೇಝಿಂಗ್, ಒನ್ ಆಫ್ ದ, ಇಟ್ಸ್ ಕಾಲ್ಡ್ ಸೂಪರ್ ಫುಡ್. ಪಾಲಕ್ ಜ್ಯೂಸ್ ಕುಡೀರಿ ಎವ್ರಿ ಡೇ. ಆಮೇಲೆ ಕಾಳುಗಳು ಚೆನ್ನ ಇದೆ, ಬ್ಲ್ಯಾಕ್ ಬೀನ್ ಇದೆ, ಸೋ ಮೆನಿ ಥಿಂಗ್ಸ್. ಒಂದು 100-200 rupees ವಿಲ್ ಹ್ಯಾವ್ ಅಮೇಝಿಂಗ್ ಡಯಟ್ ಫಾರ್ ಎ ಬೇಸಿಕ್ ಅಂದರೆ ಬೇಸಿಕ್ ಡಯಟ್ ವಿತ್ 50 grams ಆಫ್ ಪ್ರೋಟೀನ್ ಪರ್ ಡೇ. ಸಾಕು, ಯು ಕ್ಯಾನ್ ಬಿ ವೆರಿ ಫಿಟ್ ಇನ್ ದಟ್. 50 grams ಸಾಕಾ? ಅಮೇಝಿಂಗ್. 30 minutes ವಾಕ್ ಮಾಡಿಕೊಂಡು 50 grams ಪ್ರೋಟೀನ್ ತಿಂದರೆ ಯುವರ್ ಸ್ಕೆಲಿಟನ್ ಮಸಲ್ಸ್ಗೆ ಇಟ್ಸ್ ಅಮೇಝಿಂಗ್. ಯು ಆರ್ ಫೀಡಿಂಗ್ ಇಟ್. ಬಟ್ ದ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ವಾರಕ್ಕೊಂದ್ಸತೆ ಲಕ್ಸುರಿ ಫುಡ್ ತಿಂತಾರೆ, ಇನ್ನು ಮಿಕ್ಕಿದ ದಿವಸ ತಿನ್ನೋದೇ ಇಲ್ಲ. ಇವಾಗ ನಾನ್ ವೆಜ್ ತಿನ್ನೋರು, ನಾನು ನಾನ್ ವೆಜಿಟೇರಿಯನ್ ಅಂತ ಹೇಳ್ತಾರೆ. ಸಂಡೇಸು ಮನೇಲಿ ನಾನ್ ವೆಜ್ ತಿಂತಾರೆ, ಇನ್ನು ಮಿಕ್ಕಿದ ದಿವಸ ಎಲ್ಲ ಜಂಕ್ ಫುಡ್ ತಿಂತಾರೆ. ದಟ್ ಈಸ್ ನಾಟ್ ಕ್ಲೀನ್ ಫುಡ್. ಕ್ಲೀನ್ ಫುಡ್ ಅಂದರೆ ಎವ್ರಿ ಮೀಲ್ ಯು ಹ್ಯಾವ್ ಟು ಈಟ್ ಕ್ಲೀನ್, ನಾಟ್ ಎವ್ರಿ ಡೇ. ಎವ್ರಿ ಮೀಲ್, ಎವ್ರಿ ಡೇ ಒಂದು ದಿವಸ ತಿಂದು ಇನ್ನು 3 ದಿವಸ ಜಂಕ್ ಫುಡ್ ತಿಂದು ಮತ್ತೆ ಓಕೆ ಮೀಟಿಂಗ್ ಕ್ಲೀನ್ ಇಲ್ಲ. ಎವ್ರಿ ಮೀಲ್, ಇವಾಗ ಡೈಲಿ ನೀವು 3 meal ತಿಂತಾ ಇದ್ದೀರಾ, 3 meal ಕ್ಲೀನ್ ಆಗಿರಬೇಕು. ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ನಂದೊಂದು ಫಂಡ ಇದೆ, ಅಬ್ಸರ್ವೇಷನ್. ಯೂಶ್ವಲಿ ಏನು ಮಾಡ್ತಾರೆ, ಇವತ್ತು ಡಯಟ್ ಮಾಡ್ತಾರೆ, ನಾಳೆ ಬೆಳಗ್ಗೆ ಹೌ ಯು ಫೀಲ್ ಅಂತ ಹೇಳ್ತಾರೆ. ಬಟ್ ನನ್ನ ಅಬ್ಸರ್ವೇಷನ್ ಏನಂದರೆ, ನೀವು ಇವತ್ತು ಏನು ಮಾಡ್ತೀರೋ ಅದ್ರ ರಿಸಲ್ಟ್ ನಿಮಗೆ 3 weeks ಸಿಗುತ್ತೆ. ಹೌದು. ಇವಾಗ ಅಬ್ಸರ್ವ್ ಮಾಡಿರ್ಬೋದು, ಇವತ್ತು 1 ವಾರ ಕಂಟಿನ್ಯೂಸ್ ವರ್ಕೌಟ್ ಮಾಡಿರ್ತೀರ, ನಿಮ್ಮ ಬಾಡಿ ವೆಯ್ಟ್ ಸೇಮ್ ಇರುತ್ತೆ, ಏನೂ ಚೇಂಜ್ ಆಗಿರಲ್ಲ, ನಿಮ್ಮ ಶೇಪು ಹಾಗೆ ಇರುತ್ತೆ. ಸೆಕೆಂಡ್ ವೀಕ್ ಮಾಡಿರ್ತೀರ, ಅಲ್ಲೂ ಏನಾಗಲ್ಲ. ಬಟ್ 3ನೇ ವಾರ ನೀವು ಏನೂ ವರ್ಕೌಟ್ ಮಾಡಿರಲ್ಲ, ಬಟ್ ಯು ವಿಲ್ ಬಿ ಲುಕಿಂಗ್ ವೆರಿ ಲೀನ್. ಬಿಕಾಸ್ ನೀವು 3 ವಾರದ ಹಿಂದೆ ಏನು ಮಾಡಿದ್ರು ಅದ್ರ ರಿಸಲ್ಟ್ ನಿಮ್ಗೆ ಅವಾಗ ಕಾಣಿಸ್ತಾ ಇರುತ್ತೆ. ವರ್ಕೌಟ್ ಆ್ಯಂಡ್ ರಿಸಲ್ಟ್ ನಡುವೆ ಇರೋ ಟೈಮ್ ಗ್ಯಾಪ್ ಏನು ಅಂತ ಹೇಳ್ತೀರಾ ತಾವು? ವಾಟ್ ಯು ಥಿಂಕ್, ಒಬ್ಬ ಆವ್ರೇಜ್ ಹ್ಯೂಮನ್ ಬೀಯಿಂಗಿಗೆ ಆ ರಿಸಲ್ಟ್ ಎಷ್ಟು ದಿವಸದಲ್ಲಿ ನೋಡ್ಬೋದು? ಸಿ, ವೆನ್ ಇಟ್ ಕಮ್ಸ್ ಟು ಫ್ಯಾಟ್ ಬರ್ನಿಂಗ್ ಇಸ್ ದ ಫಸ್ಟ್ ಥಿಂಗ್ ಟು ಹ್ಯಾಪನ್. ಇವಾಗ ನೀವು ಜಿಮ್ ಸೇರಿದ ತಕ್ಷಣ 1-2 weeks ನಿಮ್ಗೆ ಅನಿಸುತ್ತೆ ಸ್ವಲ್ಪ ಸ್ಲಿಮ್ ಆಗಿದ್ದೀನಿ, ಒಂದು 2-3 kg ಕರ್ಗಿದೆ ಅಂತ. ಬಟ್ ಇಟ್ಸ್ ಆಲ್ ವಾಟರ್. ಆ ಬ್ಲೋಟಿಂಗ್ ಎಲ್ಲ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಫಸ್ಟ್ ಬಾಡಿಯಲ್ಲಿ ಸ್ಟಾರ್ಟ್ ಆಗೋದೆ ಫ್ಯಾಟ್ ಬರ್ನಿಂಗ್. ಸೊ ಒಂದು 3 months ಮಿನಿಮಮ್ 5-10 kg ಆರಾಮಾಗಿ ಕರಗಿಸ್ಬೋದು. ಅಗೇನ್ ನಿಮ್ಮ ಬಾಡಿಯಲ್ಲಿ ತುಂಬ ಫ್ಯಾಟ್ ಇದ್ದರೆ ಆ ರಿಸಲ್ಟ್ ಸಿಗುತ್ತೆ, ತುಂಬ ಕಮ್ಮಿ ಫ್ಯಾಟ್ ಇದ್ದರೆ ಒಂದು 2-3 kgs ಕಮ್ಮಿ ಆಗ್ಬೋದು. ಆ್ಯಂಡ್ ಮಸಲ್ ಬಿಲ್ಡಿಂಗ್ ಈಸ್ ಗೋನ್ ಟೇಕ್ ಟೈಮ್, ಯಾಕಂದರೆ ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಮಸಲ್ ಬಿಲ್ಡಿಂಗ್ ಏನು ಅಂದರೆ ನೀವು ವೆಯ್ಟ್ ಎತ್ತಬೇಕು, ಆ್ಯಂಡ್ ನಿಮ್ಮ ಮಸಲೆಲ್ಲ ಫೈಬರು ಮೈಕ್ರೋ ಟೇರ್ ಆಗುತ್ತೆ, ಆ್ಯಂಡ್ ಅದಕ್ಕೆ ಫುಡ್ಡು ತಿನ್ನಬೇಕು, ರೆಸ್ಟ್ ಕೊಡಬೇಕು. ಆ ಮೈಕ್ರೋ ಟೇರು ಹೀಲಾಗಿ ಮಸಲ್ ದಪ್ಪ ಆಗಬೇಕು. ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಮಿನಿಮಮ್ 6-8 months ಬೇಕೇ ಬೇಕು ನೀವೇನಾದ್ರು ನಿಮ್ಮ ಬಾಡಿ ಚೇಂಜ್ ಆಗಬೇಕು ಅಂದರೆ ಅಪಿಯರೆನ್ಸ್ ವೈಸಲ್ಲಿ. ಬಟ್ ಫ್ಯಾಟ್ ಬರ್ನಿಂಗ್ ಇಸ್ ಫಾಸ್ಟ್. ಇನ್ 3 months ಯು ಕ್ಯಾನ್ ರೆಡ್ಯೂಸ್ ಫ್ಯಾಟ್. ನಾವು ಫ್ಯಾಟ್ ಲಾಸ್ ಅಂತ ಬರೋದಾದರೆ, ಇವಾಗ ಫಾಸ್ಟೆಡ್ ಕಾರ್ಡಿಯೋ ಅಂತ ಇದೆ. ಅಂದರೆ ಬೆಳಗ್ಗೆ ನೀವು ಹೊಟ್ಟೆಗೆ ಏನು ತಿಂದೆ ವರ್ಕೌಟ್ ಮಾಡ್ತೀರಾ ನೀವು, ಅವಾಗ ಫ್ಯಾಟ್ ಲಾಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸತ್ಯನಾ? ವರ್ಕ್ ಆಗುತ್ತೆ ಎಲ್ಲರಿಗೂ? ಅಗೇನ್ ಮುಂಚೆ ನಾನು ಊಟ ಮಾಡಿಬಿಟ್ಟು ವರ್ಕೌಟ್ಗೆ ಹೋಗ್ತಾ ಇದ್ದೆ. ಅದನ್ನು ಹಂಗೆ ಅಂದ್ಕೊಂಡಿದ್ದೆ. ಐ ಟೋಲ್ಡ್ ಯು, ಫಸ್ಟ್ 10 years ಐ ವಾಸ್ ರಿಯಲಿ ಅನ್ಎಜುಕೇಟೆಡ್ ಅಬೌಟ್ ಫಿಟ್ನೆಸ್. ಐ ಡಿಂಟ್ ನೋ ಎನಿಥಿಂಗ್. ಐ ವಾಸ್ ಡೂಯಿಂಗ್ R&D. ಯಾರು ಏನಾದ್ರು ಹೇಳಿದ್ರೆ ಅವ್ರನ್ನ ಫಾಲೋ ಮಾಡೋದು, ಇನ್ನೊಬ್ಬ ಯಾರನ್ನಾದ್ರು ನೋಡಿದ್ರೆ ಅವ್ರನ್ನ ಫಾಲೋ ಮಾಡೋದು. ಐ ಯೂಸ್ ಟು ಡೂ ದ ಸೇಮ್ ಮಿಸ್ಟೇಕ್. ದೆನ್ ಯಾವಾಗ ನಾನು ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ದೆನ್ ಐ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಪ್ರೋಟೀನ್ ಅಂದ್ರೇನು, ಕಾರ್ಬ್ಸ್ ಅಂದ್ರೇನು, ಇದೆಲ್ಲ ಅರ್ಥ ಆಯಿತು. ಸೊ ವೆನ್ ಇಟ್ ಕಮ್ಸ್ ಟು ಫ್ಯಾಟ್ ಬರ್ನಿಂಗ್ ಅಲ್ವಾ, ಅಗೇನ್ ಎಲ್ಲರಿಗೂ ಅಷ್ಟು ಬೇಗ ಫ್ಯಾಟ್ ಬರ್ನ್ ಆಗಲ್ಲ. ಸೊ ಬಾಡಿ ಟೈಪ್ ಅಗೇನ್ ನನ್ನ ಬಾಡಿ ಹೆಂಗೆ ಅಂದರೆ ಫ್ಯಾಟ್ ಬರ್ನಿಂಗಲ್ಲೂ ಇಟ್ಸ್ ಗಿಫ್ಟೆಡ್.
ಬಾಡಿ ಬಿಲ್ಡಿಂಗಲ್ಲಿ ಗಿಫ್ಟೆಡ್ ಇರಲಿಲ್ಲ, ಬಟ್ ಸ್ಟ್ರೆಂತ್ ವೈಸ್ ಐ ವಾಸ್ ವೆರಿ ವೆರಿ ಗಿಫ್ಟೆಡ್. ಮೈ ಬೋನ್ ಸ್ಟ್ರಕ್ಚರ್ ಇಸ್ ವೆರಿ ಹೆವಿ ಆ್ಯಂಡ್ ಫ್ಯಾಟ್ ಬರ್ನಿಂಗು ಅಷ್ಟೇ. ಒಂದು ಸ್ವಲ್ಪ ಡಯಟ್ ಮಾಡಿದ್ರೆ ಐ ಗೆಟ್ ಲೀನ್. ಸೊ ಐ ವಾಸ್ ಗಿಫ್ಟೆಡ್ ಇನ್ ದಟ್. ಐ ಯೂಸ್ ಟು ರೀಡ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಓದ್ತಾ ಇದ್ದೆ, ಫಾಸ್ಟಿಂಗ್ ತುಂಬ ಒಳ್ಳೆಯದು, ಮುಂಚೆಯಿಂದ ಫಾಸ್ಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಈ ಫೆಸ್ಟಿವಲ್ ಎಲ್ಲ ಬಂದಾಗ ಯಾಕೆ ಫಾಸ್ಟ್ ಮಾಡ್ತಾರೆ, ಐ ಸ್ಟಾರ್ಟೆಡ್ ರೀಡಿಂಗ್ ಸಮ್ ಇದು ಸ್ಟೋರಿ. ಸೊ ನಾನು ಅಂದ್ಕೊಂಡೆ ಯಾಕೆ ಫಾಸ್ಟಿಂಗ್ ಟ್ರೈ ಮಾಡಬಾರ್ದು ಅಂತ. ಫಸ್ಟ್ ಏನು ಮಾಡಿದೆ, 18 hours ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ. ನನಗದು ವರ್ಕೌಟ್ ಆಗಲಿಲ್ಲ, ತುಂಬ ಗ್ಯಾಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಸು ಬೇರೆ ತಡ್ಕೋಬೇಕು. ಸೊ ಐ ಕುಡಂಟ್ ಟೇಕ್ ಇಟ್ ಬಿಕಾಸ್ ಐ ಹ್ಯಾಡ್ ಲಾಟ್ ಆಫ್ ಮಸಲ್ ಮಾಸ್. ಸೊ ತಲೆಯೆಲ್ಲ ಸುತ್ತೋದು, ಗ್ಲೈಕೋಜಿನ್ ತುಂಬ ಡಿಪ್ಲೀಟ್ ಆಗೋಗೋದು ನನಗೆ. ಸೊ ಇಮಿಡಿಯೇಟಾಗಿ ಶುಗರ್ ತಿಂತಾ ಇದ್ದೆ, ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ. ದೆನ್ ವಾಟ್ ಐ ಡಿಡ್, ವರ್ಕೌಟ್ ಮುಂಚೆ ಐ ಸ್ಟಾಪ್ಡ್ ಈಟಿಂಗ್ ಫುಡ್. ಫಸ್ಟ್ 1 week ಸ್ವಲ್ಪ ಕಷ್ಟ ಆಯಿತು, ಸೆಕೆಂಡ್ ವೀಕ್ ಚೆನ್ನಾಗಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಆ್ಯಂಡ್ ಥರ್ಡ್ ವೀಕ್ ಐ ಸ್ಟಾರ್ಟೆಡ್ ಸೀಯಿಂಗ್ ರಿಸಲ್ಟ್. ಮುಂಚೆಕ್ಕಿಂತ ಫಾಸ್ಟಿಂಗಲ್ಲಿ ಫ್ಯಾಟ್ ಬರ್ನಿಂಗ್ ರಿಸಲ್ಟ್ ಚೆನ್ನಾಗಿ ಸಿಗ್ತಾಯಿತ್ತು ನನಗೆ. ದೆನ್ ಐ ರಿಯಲೈಸ್, ಓಕೆ, ನನ್ನ ಬಾಡಿಗೆ ಫಾಸ್ಟಿಂಗಲ್ಲಿ ವರ್ಕೌಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಇಟ್ಸ್ ಬೀನ್ 5 years ನಾವು ಇದೇ ರೂಟೀನ್ ಮಾಡ್ತಾ ಇದ್ದೀನಿ. ಇಟ್ಸ್ ವರ್ಕಿಂಗ್ ಅಮೇಝಿಂಗ್ ಫಾರ್ ಮೀ. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಪ್ರತಿಯೊಬ್ಬರು ಫಾಸ್ಟಿಂಗ್ ಟ್ರೈ ಮಾಡಬೇಕು. ಬಿಕಾಸ್ ನಾನು ತುಂಬ ಜನ ಕ್ಲೈಂಟ್ಸ್ಗೆ ಇದನ್ನು ಸಜೆಸ್ಟ್ ಮಾಡಿದ್ದೀನಿ. ಔಟ್ ಆಫ್ 10 people 9 ಜನಕ್ಕೆ ವರ್ಕ್ ಆಗಿದೆ. ನೈಸ್. ನಮ್ಮಪ್ಪ ಯಾವಾಗಲೂ ಒಂದು ಗಾದೆ ಹೇಳೋರು, ಏನಂದರೆ ವಯಸ್ಸಲ್ಲಿದ್ದಾಗ ಕತ್ತೆನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋರು. ಹೌದು, ಕರೆಕ್ಟ್. ಸೊ ವಯಸ್ಸಲ್ಲಿದ್ದಾಗ ನೀವು ಏನು ಮಾಡಿದ್ರು ಏನು ಮಾಡಿದ್ರು ಬಾಡಿ ತಡ್ಕೊಳ್ಳುತ್ತೆ. ಕರೆಕ್ಟ್. ನಾನು 20ನೇ ವಯಸ್ಸಿನಲ್ಲಿ ಸಣ್ಣ ಆಗಬೇಕು, 123 kg ಇದ್ದೆ. ಸಣ್ಣ ಆಗಬೇಕು ಅಂತ ಓಡೋಕ್ಕೆ ಶುರು ಮಾಡಿದೆ. ಒಂದು 2 years ಓಡಿದೆ, 43 kg ಸಣ್ಣ ಆದೆ ನಾನು. ನೋ ಸಪ್ಲಿಮೆಂಟ್, ನಥಿಂಗ್. ಓಕೆ, ಪ್ಯೂರ್ಲಿ. ಆಮೇಲೆ ಹಂಗೆ ಅದನ್ನೇ ಫಾಲೋ ಮಾಡ್ಕೊಂಡು ಬಂದೆ. ಬಟ್ ಗ್ರ್ಯಾಜುಯಲ್ ಆಗಿ ಹಾಗೆ ವೆಯ್ಟು ಇನ್ಕ್ರೀಸ್ ಆಗ್ತಾ ಬಂತು, ಬಿಕಾಸ್ ಬಾಡಿಗೆ ಅದೇ ಪ್ಯಾಟರ್ನ್ ಅಡ್ಜಸ್ಟ್ ಆಗೋಗಿತ್ತು. ಆಮೇಲೆ ಒಂದು 5 ವರ್ಷ ಇಂಜುರೀಸು ಅದು ಇದೆಲ್ಲ ಇದ್ದಿದ್ದರಿಂದ ಜಾಸ್ತಿ ಫಿಟ್ನೆಸ್ ಮಾಡೋಕ್ಕಾಗಲಿಲ್ಲ. ಐ ಗೈನ್ ಬ್ಯಾಕ್ ಆಲ್ ದ ವೆಯ್ಟ್. ಬಟ್ ಅವಾಗ ಏನು ಮಾಡ್ತಾ ಇದ್ನೋ, ಇವಾಗ 40 ನಾನು, ಅವಾಗ ಏನು ಮಾಡ್ತಾ ಇದ್ನೋ ಇವಾಗ ವರ್ಕ್ ಆಗ್ತಾ ಇಲ್ಲ ನನಗದು. ಇವಾಗಲೂ ಮೊನ್ನೆನೂ 10 kilometer ಓಡಿದೆ, 500 ಗ್ರಾಮು ಕಮ್ಮಿ ಆಗಲಿಲ್ಲ ನನಗೆ. ಸೊ 20ರಲ್ಲಿ ವರ್ಕೌಟ್ ಮಾಡೋದಕ್ಕೂ 40ರಲ್ಲಿ ವರ್ಕೌಟ್ ಮಾಡೋದಕ್ಕೂ ವ್ಯತ್ಯಾಸ ಏನು, ಬಾಡಿ ಟೈಪ್ ಏನು? ಲಾಟ್ ಆಫ್ ಡಿಫ್ರೆನ್ಸ್. ಯಾಕೆಂದರೆ ಅಟ್ 20 our testosterone production is high, growth hormone production is high, every hormone is high in our body. So after 30 ಏನಾಗುತ್ತೆ, ಒಂದು 10-15% ಕಮ್ಮಿ ಆಗುತ್ತೆ. ಆ್ಯಂಡ್ ಆಫ್ಟರ್ 40 ಎವ್ರಿ ಇಯರ್ 1% 2% ಮಸಲ್ ಲಾಸ್ ಆಗ್ತಾ ಹೋಗುತ್ತೆ. ನಿಮ್ಮ ಗ್ರೋತ್ ಹಾರ್ಮೋನ್ ಇಸ್ ಅ ಮೇನ್ ಥಿಂಗ್ ಇನ್ ಯೋರ್ ಬಾಡಿ. ದಟ್ ಓನ್ಲಿ ಕೀಪ್ಸ್ ಯು ಯಂಗ್. ಫೌಂಟೇನ್ ಆಫ್ ಯಂಗ್ ಅಂತ ಹೇಳ್ತಾರೆ ಗ್ರೋತ್ ಹಾರ್ಮೋನ್ಗೆ. ಸೊ ಯಾವಾಗ ವೆನ್ ವಿ ಏಜ್, ಅವು ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಕೀಪ್ ಡ್ರಾಪಿಂಗ್. ಗ್ರೋತ್ ಹಾರ್ಮೋನ್ ಕಮ್ಮಿ ಆಗ್ತಾ ಇರೋದಕ್ಕೆ ವಿ ಸ್ಟಾರ್ಟ್ ಗೆಟ್ಟಿಂಗ್ ರಿಂಕಲ್ಸ್ ಅಂಡ್ ಆಲ್. ದಟ್ ಈಸ್ ದ ಮೇನ್ ರೀಸನ್. ಆಮೇಲೆ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ನೀ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡಬೇಕು, ವಾಟ್ ಎವರ್ ಈ ಫೌಂಡೇಶನ್ ಅಂತ ಹೇಳ್ತಾರೆ, 20s 30s ಅಲ್ಲಿ ನಾವು ಏನು ಫೌಂಡೇಶನ್ ಮಾಡ್ತೀವೋ, ಎಷ್ಟು ಮಸಲ್ ಮಾಸ್ ಸ್ಟ್ರಾಂಗ್ ಮಾಡ್ಕೊತೀವೋ, ಅದು ನಮ್ಮನ್ನು 40-50s ಅಲ್ಲಿ ಕಾಪಾಡುತ್ತೆ. ಬಿಕಾಸ್ 40-50s ಅಲ್ಲಿ ಎನಿವೇ ಯು ಆರ್ ಲೂಸಿಂಗ್ ಮಸಲ್. ಇವಾಗ ನಾನು ಕಾಂಪಿಟೇಷನ್ ಟೈಮಲ್ಲಿ 148 ಇದ್ದೆ. ಐ ರಿಯಲೈಸ್ 35-36 ನಂಗೆ ಮೇಜರ್ ಆಕ್ಸಿಡೆಂಟ್ ಆಯಿತು ವೇಟ್ ಲಿಫ್ಟಿಂಗಲ್ಲಿ. ಆ್ಯಂಡ್ ಐ ಲಾಸ್ಟ್ ಇಮ್ಮಿಡಿಯೇಟ್ಲಿ 15 kgs. 3 months ಬೆಡ್ ರೆಸ್ಟಲ್ಲಿದ್ದೆ. ದೆನ್ ನನಗೆ ಅವಾಗ 20s ಅಲ್ಲಿ ಹೆಂಗೆ ರಿಕವರ್ ಆಗ್ತಾ ಇರಲಿಲ್ಲ. ಐ ಯೂಸ್ ಟು ಫೀಲ್ ವೆರಿ ಹೆವಿ. ಓಡಾಡೋದೇ ಕಷ್ಟ ಆಗ್ತಾಯಿತ್ತು ಬಾಡಿ ವೇಟ್ ಇಟ್ಕೊಂಡು. ಓಕೆ, ಚೇಂಜ್ ಮಾಡ್ಬೇಕು ನಾನು ಡಯಟ್ನ, ನನ್ನ ರೂಟೀನ್ನ ಚೇಂಜ್ ಮಾಡಬೇಕು. ಐ ಚೇಂಜ್ ಮೈ ಡಯಟ್. ಕಮ್ಮಿ ಮಾಡಿಕೊಂಡೆ. ಮುಂಚೆ 400 grams ಪ್ರೋಟೀನ್ ತಿಂತಾಯಿದ್ದೆ, ಕಮ್ಮಿ ಮಾಡಿಕೊಂಡೆ, 200ಗೆ ಬಂದೆ. ಐ ಫೆಲ್ಟ್ ಲೈಟರ್. ಇವಾಗ ಐ ಆಮ್ ಫೀಲಿಂಗ್ ವೆರಿ ಲೈಟ್. ಬಟ್ ಮೇ ಬಿ ಆಫ್ಟರ್ 50 ಈ ಬಾಡಿ ವೇಟು ಜಾಸ್ತಿ ಆಗುತ್ತೆ. ನೀ ಪೇನು, ಜಾಯಿಂಟ್ ಪೇನ್, ಅಂದರೆ ಜಾಯಿಂಟ್ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ಟು ರೆಡ್ಯೂಸ್ ಮೋರ್ ವೇಟ್. ಸೊ ನಮ್ಮ ಹಾರ್ಮೋನ್ಸ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೋ, ನಮ್ಮ ಮಸಲ್ ಮಾಸ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೋ, ನಾವು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಅಕಾರ್ಡಿಂಗ್ ಟು ದಟ್ ಅಡ್ಜಸ್ಟ್ ಮಾಡ್ಕೊತ ಬರಬೇಕು. ಇಲ್ಲ ನಾನು 20s ಅಲ್ಲಿ ಇದ್ದಂಗೆ ಲಿಫ್ಟ್ ಮಾಡ್ತೀನಿ ಅಂದರೆ ನೋ, your body can't take it. ಜನರಲ್ ಪಬ್ಲಿಕ್ಕಲ್ಲಿರೋ ಒಂದು ಭಯ ಅಥವಾ ತುಂಬ ಸಾಮಾನ್ಯವಾಗಿ ನೋಡ್ತಾ ಇರೋದೇನು ಅಂದರೆ, ಈ 40s ಅಲ್ಲಿ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಏನಕ್ಕೆ ಸಾಯ್ತಾ ಇರ್ಬೋದು ಜನ? ಯಾಕೆಂದರೆ ತುಂಬ ಫಿಟ್ಟಾಗಿ ಕಾಣಿಸ್ತಾರೆ ಅಂಥವ್ರು ಸತ್ತೋಗ್ತಾರೆ.
ಏನೋ ಚಟಗಳು ಚಕ್ರವರ್ತಿ ಆಗಿರ್ತಾರೆ, ಅವನು ಸಾಯೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ. ಬಟ್ ಫಿಟ್ ಆಗಿರೋ ವ್ಯಕ್ತಿ ಟಡಾರ್ ಅಂತ ಹೋಗ್ಬಿಟ್ರೆ ಅದು ಎಲ್ಲರಲ್ಲೂ ಒಂದು ಭಯ ಮತ್ತು ಒಂದು ಪ್ರಶ್ನೆ ಮೂಡಿಸುತ್ತಲ್ವ, ಅಂದರೆ ಕರೆಕ್ಟಾಗಿರೋದು ಏನು ಅಂತ. ಏನಕ್ಕೆ ಸಾಯ್ತಾ ಇರ್ಬೋದು ಸರ್? ಇಫ್ ಯು ಸರ್ಚ್ ಇನ್ ಇಂಟರ್ನೆಟ್ ಹೌ ಮೆನಿ ಪೀಪಲ್ ಹ್ಯಾವ್ ಡೈಡ್ ವರ್ಕಿಂಗ್ ಔಟ್, ಒಂದು ಮ್ಯಾಕ್ಸಿಮಮ್ ಒಂದು 5 ಜನ ಸಿಗ್ಬೋದಾ ಅಷ್ಟೇ. ಬಟ್ ಪೀಪಲ್ ಮೇಕ್ ಇಟ್ ವೆರಿ ಬಿಗ್. ಯಾಕೆಂದರೆ ಪೀಪಲ್ ನೀಡ್ ರೀಸನ್ ನಾಟ್ ಟು ಗೋ ಟು ಜಿಮ್ ಆ್ಯಂಡ್ ವರ್ಕೌಟ್. ಅವ್ರು ಯಾಕೆಂದರೆ ಒಬ್ಬ ಫಿಟ್ ಆಗಿದ್ರೆ ಅಲ್ಲೊಂದು 100 ಜನ ಹೇಳ್ತಾರೆ, ಏಯ್ ಜಿಮ್ಗೆಲ್ಲ ಯಾಕೆ ಹೋಗ್ತೀಯಾ, ಅದು ವೇಸ್ಟು ಅಂತ. 100 ಪೀಪಲ್ ಡಸಂಟ್ ಲೈಕ್ ಹಿಮ್, ದೇ ಜೆಲಸ್ ಬಿಕಾಸ್ ಈಸ್ ಫಿಟ್. ಅದೇ ಪ್ರಾಬ್ಲಮ್. ಇವಾಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇಫ್ ಯು ಸರ್ಚ್ ಹೌ ಮೆನಿ ಪೀಪಲ್ ಡೈ ಬಿಕಾಸ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್. ಪೀಪಲ್ ಹ್ಯಾವ್ ಗಾಟ್ ಯೂಸ್ ಟು ಇಟ್. ಹುಟ್ಟಿದಾಗಿಂದನೇ ಕುಡಿಯೋದು ಸ್ಮೋಕಿಂಗು ಯೂಸ್ ಟು ಆಗ್ಬಿಟ್ಟಿದ್ದಾರೆ. ಇವಾಗ ನಾವು ಕುಡಿದ್ಬಿಟ್ಟು ಸತ್ತ ಅಂದರೆ ಹೌದಾ ಅಷ್ಟೇ. ಬಟ್ ಜಿಮ್ಗೆ ಹೋಗಿ ಸತ್ತ ಅಂದರೆ ಜಿಮ್ಗೆ ಹೋದ್ರೂ ಸತ್ತೋದ್ನ, ಆ ರಿಯಾಕ್ಷನ್ನೇ ಬೇರೆ. ಸ್ಮೋಕ್ ಮಾಡಿ ಸತ್ತ ಅಂದರೆ ಪೀಪಲ್ ಆರ್ ಯೂಸ್ ಟು ಇಟ್. ದೇನೋ ಓಕೆ ಸ್ಮೋಕಿಂಗ್ ಮಾಡಿ ಸತ್ತ, ನಾವು ಹೋಗ್ಲಿ ಅಷ್ಟೇ ರಿಯಾಕ್ಷನ್. ಬಟ್ ಅದೇ ಜಿಮ್ ಮಾಡಿ ಸತ್ತ ಅಂದರೆ ದ ರಿಯಾಕ್ಷನ್ ಇಸ್ ಡಿಫ್ರೆಂಟ್. ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ. ಇವಾಗೂ ಅಷ್ಟೇ ಯಾರೋ ಒಬ್ಬ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಸತ್ತೋದ್ರೆ ದೇ ಮೇಕ್ ಇಟ್ ವೆರಿ ಬಿಗ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ತುಂಬ ಪ್ರಾಬ್ಲಮ್ಗಳಿರುತ್ತೆ. ಇವಾಗ ಸಡನ್ಲಿ ಒಂದು ಗೈ ವಿಲ್ ರಿಯಲೈಸ್ ಓಕೆ 35 ತನಕ ಇಯರ್ಸ್ ಅಬ್ಯೂಸ್ ದಿಸ್ ಬಾಡಿ, ಡ್ರಿಂಕಿಂಗ್, ಸ್ಮೋಕಿಂಗ್, ಹೈ ಕೊಲೆಸ್ಟ್ರಾಲ್ ಇರುತ್ತೆ. ಸಡನ್ನಾಗಿ ಒಂದು ದಿವಸ ಎದ್ದೇಳ್ತಾನೆ, ಓಕೆ ಐ ವಾಂಟ್ ಟು ಬಿಕಮ್ ಫಿಟ್, ಫುಲ್ ಜೋಶು ಹೋಗಿ ವಿಲ್ ಸ್ಟಾರ್ಟ್ ಪುಷಿಂಗ್ ಟೂ ಮಚ್ ಇನ್ ದ ಜಿಮ್. ಯುವರ್ ಹಾರ್ಟ್ ಇಸ್ ನಾಟ್ ಕಂಡೀಷನ್ಡ್, ಇಟ್ ಕಾಂಟ್ ಟೇಕ್ ಇಟ್. ಅಫ್ಕೋರ್ಸ್ ಕೊಲ್ಯಾಪ್ಸ್ ಆಗುತ್ತೆ, ವಿಲ್ ಡೈ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್. ಸೋ ಮೆನಿ ರೀಸನ್ಸ್. ಆಮೇಲೆ ಹೆರಿಡಿಟ್ರಿ. ಆ್ಯಂಡ್ ದೀಸ್ ಡೇಸ್ ಪೀಪಲ್ ಆರ್ ಗೆಟಿಂಗ್ ಏಜ್ಡ್ ವೆರಿ ಫಾಸ್ಟ್. ಫೀಮೇಲ್ಸೇ ತಗೊಳ್ಳಿ, 13-14ಗೆಲ್ಲ ದೇ ಆರ್ ಗೆಟಿಂಗ್ ದೇರ್ ಪ್ಯೂಬರಿಟಿ. ಅಯ್ಯೋ 11 ವರ್ಷ. 11 ವರ್ಷ. ಬಿಕಾಸ್ ದೇ ಆರ್ ಗ್ರೋಯಿಂಗ್ ವೆರಿ ಫಾಸ್ಟ್. ಮುಂಚೆ 20 ಇಯರ್ಸ್ಗೆ ಏನಾಗ್ತಾ ಇತ್ತು, ಈಗ 11 ಇಯರ್ಸ್ಗೆ ಆಗ್ತಾ ಇದೆ. ದ ಗ್ರೋತ್ ಫ್ಯಾಕ್ಟರ್ ಈಸ್ ಫಾಸ್ಟರ್ ಆ್ಯಂಡ್ ಡಿಪ್ಲೀಟು ಬೇಗ ಹಂಗೆ ಆಗುತ್ತೆ. 30 ಇಯರ್ಸ್ಗೆಲ್ಲ ದೇ ಬಿಕಮ್ ಲೈಕ್ 40 ಇಯರ್ಸ್. ಅದಕ್ಕೆ ಇವಾಗ ಹೇಳ್ತಾರೆ 80s 90s ಬಾರ್ನ್ ಮಾಡೋರು ದೇ ಆರ್ ಲುಕಿಂಗ್ ಯಂಗರ್ ದೆನ್ ದ ನ್ಯೂ ಜನ್ರೇಷನ್. ಯಾಕೆ? ಬಿಕಾಸ್ ಅವರ್ ಗ್ರೋತ್ ಫ್ಯಾಕ್ಟರ್ ಇಸ್ ಡಿಫ್ರೆಂಟ್. ನಾವು ಬಂದಿರೋದೇ ಬೇರೆ ಥರ. ವಿ ಹ್ಯಾವ್ ಈಟನ್ ರಿಯಲ್ ಫುಡ್, ವರ್ಕೌಟ್ ಮಾಡಿಕೊಂಡು, ಅಂದರೆ ವರ್ಕೌಟ್ ಅಲ್ಲ, ಆಚೆ ಆಟ ಆಡಿಕೊಂಡು, ಫಿಸಿಕಲಿ ವೆರಿ ಆ್ಯಕ್ಟಿವ್. ಬೆಳಗ್ಗೆ ಹೋದ್ರೆ ಸಾಯಂಕಾಲ ತನಕ ಆಟ ಆಡ್ತಾ ಇದ್ವಿ. ಇವಾಗ ಎಲ್ಲಿ? ನಮ್ಮ ಮಗನೇ ಆಚೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಲಾಸ್ಟ್ ಇಯರ್ ಹಾಸ್ಟ್ಲಿಗೆ ಹಾಕ್ಬಿಟ್ಟೆ ಅವನ್ನ. ಯಾಕಂದರೆ ಮನೇಲಿ ಏನೂ ಮಾಡ್ತಾ ಇರಲಿಲ್ಲ. ಆಚೆ ಹೋದರೆ ಅವನಿಗೆ ಫ್ರೆಂಡ್ಸ್ ಇಲ್ಲ ಆಟ ಆಡೋಕ್ಕೆ. ಯೂಸ್ ಟು ಗೋ ಔಟ್, ಕಮ್ ಬ್ಯಾಕ್. ಯಾಕೆಂದರೆ ಮನೆಯಿಂದ ಯಾರನ್ನೂ ಆಚೆ ಕಳ್ಸೋದೇ ಇಲ್ಲ ಮಕ್ಕಳನ್ನ. ಎಲ್ಲ ಟಿ ವಿ ಮುಂದೆ ಇರ್ತಾರೆ, ಇಲ್ಲ ಅಂದರೆ ಫೋನ್ ಮುಂದೆ ಇರ್ತಾರೆ. ಏನು ಮಾಡ್ತಾರೆ ಮಕ್ಕಳು ಪಾಪ? ದೇ ಗೆಟಿಂಗ್ ಅನ್ಹೆಲ್ದಿ. 10 ಇಯರ್ಸ್ 12 ಇಯರ್ಸ್ಗೆಲ್ಲ ಫೀಮೇಲ್ಸ್ ಆರ್ ಕಮ್ಮಿಂಗ್ ವಿತ್ PCOD. ನೀವು ಹೇಳಿದ್ರಲ್ಲ PCOD, ಇಟ್ಸ್ ಕಮ್ಮಿಂಗ್ ಫಾರ್ 12 ಇಯರ್ಸ್ 15 ಇಯರ್ಸ್ ಫೀಮೇಲ್. ಆರ್ ಯು ಸೀರಿಯಸ್? Yeah, and 10 years kids are all obese. School kids are coming ದಪ್ಪ, overweight ಆಗಿ, ದೇ ಆರ್ 90 ಪ್ಲಸ್ 100 ಪ್ಲಸ್. ಆ್ಯಕ್ಚುಲಿ ನಾನೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮದುವೆ ಆಗಿದ್ವಿ, ನಾನು ತುಂಬ ದಪ್ಪ ಇದ್ದೆ, ರಿಯಲಿ ಫ್ಯಾಟ್. ಯಾರೋ ಒಬ್ಬರು ಬಂದುಬಿಟ್ಟು ಕೇಳಿದ್ರು, ಏನೋ ಮಕ್ಕಳಾಗಿದೆಯಾ ನಿಮಗೆ ಅಂದರು. ಇಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಪಕ್ಕದಲ್ಲಿ ಒಬ್ಬರು ವೆರಿ ಸಾಲಿಡ್ ಮ್ಯಾನ್, ಫಿಟ್ ಆಗಿರೋರು ಬಂದ್ಬಿಟ್ಟು ನನ್ನ ಕಿವಿ ಹತ್ರ ಹೇಳಿದ್ರು, ಸರ್ ನೀವು ಏನು ಇವಾಗ ಇದ್ದೀರಾ ಅಲ್ಲ, ಅದೇ DNA ನಿಮ್ಮ ಮಗಳಿಗೆ ಕೊಡೋದು ನೀವು. ಇಫ್ ಯು ಆರ್ ಪ್ಲ್ಯಾನಿಂಗ್ ಅ ಕಿಡ್, ಫಸ್ಟು ಫಿಟ್ಟಾಗಿ ಆಮೇಲೆ ನೀವು ಮಕ್ಕಳು ಮಾಡ್ಕೊಳ್ಳಿ ಸರ್ ಅಂದರು. ಅವ್ರು ಹೇಳಿದ್ದು 1 ಸೆಕೆಂಡ್ ನನಗೆ ಎಷ್ಟು ತಲೆಗೆ ಹೊಡಿತು ಅಂದರೆ, ನೀವೇನು ಆಗಿದ್ದೀರಾ ಅದೇ ನಿಮ್ಮ ಮಕ್ಕಳಾಗೋದು. ಕರೆಕ್ಟ್. ಫಸ್ಟ್ 15 to 20 years is your basic building blocks of your life, and how you build around it defines the rest of your life ಅನ್ನೋದು ನನಗೆ ತುಂಬ ಚೆನ್ನಾಗಿ ಮನದಟ್ಟಾಯ್ತು ಅಲ್ಲಿ. ಅದೊಂದು ಸೈಂಟಿಫಿಕ್ ವೇಯಲ್ಲಿ ಹೇಳ್ತೀನಿ. ಎಸ್, ಅದು ಎಷ್ಟು ರಿಯಲ್ ಅಂದರೆ, ವೆನ್ ಐ ವಾಸ್ ಇನ್ ಕಾಲೇಜ್ 30-35 ನಮ್ಮ ಏರಿಯಾದಲ್ಲಿ ಒಂದು ಫರ್ಟಿಲಿಟಿ ಹಾಸ್ಪಿಟಲ್ ಇರ್ತಾ ಇರಲಿಲ್ಲ. ಇವಾಗ ರೋಡ್ಗೆ ಒಂದೊಂದಿದೆ. ಐ ವಾಸ್ ಥಿಂಕಿಂಗ್ ಯಾಕೆ ಅಂತ. ದೆನ್ ಐ ರಿಯಲೈಸ್ ಪೀಪಲ್ ಆರ್ ಗೆಟಿಂಗ್ ಸೋ ಅನ್ಫಿಟ್, ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಕಿಡ್. ಯಾಕೆಂದರೆ ನಮ್ಮ ಮಕ್ಕಳನ್ನ ಹೇಳೋಕ್ಕಾಗಲ್ಲ, ಕರ್ಕೊಂಡು ಹೋಗಪ್ಪ ನನ್ನ ಅಂತ. ಹತ್ತರಲ್ಲಿ 5 ಜನ 40-year-old ಹುಡುಕಿದ್ರೆ ಅವರೆಲ್ಲ ಬಾರ್ಡರ್ಲೈನ್ ಡಯಾಬಿಟಿಕ್ ಇರ್ತಾರೆ ಇವಾಗ. ಈ ಥರ ಒಂದು ಡಯಾಬಿಟಿಕ್ಸು ಅಥವಾ ಹಾರ್ಟ್ ಪ್ರಾಬ್ಲಮ್ ಬರಬೇಕು ಅಂದರೆ, ಕೊಲೆಸ್ಟ್ರಾಲ್ ಬರಬೇಕು ಅಂದರೆ
ಸಡನ್ ಆಗಿ ಏನು ಬರಲ್ಲ. ಏನಪ್ಪ ಬದುಕಿದ ಮೇಲೆ ಇಷ್ಟು ತಿನ್ನಕ್ಕಾಗಲ್ವಾ ನಾವು? ನಾವು ಕೊಡೋ ಒಂದು ರೀಸನ್, ನಮ್ ಗಿಲ್ಟಿ ಫೀಲಿಂಗ್ಗೆ ನಾವು ಸಮಾಧಾನ ಮಾಡ್ಕೊಳ್ಳೋದು. ನಾವು ಏನು ಆಹಾರ ಕೊಡ್ತೀವಿ ಅನ್ನೋದು ನಾವು ಎಷ್ಟು ಬೇಗ ಸಾಯ್ತೀವಿ ಅನ್ನೋದನ್ನ ಡಿಸೈಡ್ ಮಾಡತ್ತಾ. ಇವಾಗ ನಾನು ಎವ್ರಿ ಡೇ ಪ್ರಾಸೆಸ್ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಇಟ್ಸ್ ಎ ಸ್ಲೋ ಪಾಯ್ಸನ್. ನಿತ್ಯ ಏನೋ ಹಾಲು ಕುಡಿಲೇಬೇಕು. ಪ್ರೋಟೀನ್ ತಗೊಳಕ್ ಹೋಗ್ಬೇಡಿ. ಗಾಲ್ ಬ್ಲಾಡರ್ ಅಲ್ಲಿ 13 mm ಸ್ಟೋನ್ ಇದೆ, ಅದನ್ನ ರಿಮೂವ್ ಮಾಡಬೇಕು.